ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ಸಂಕಲ್ಪ ಅಂತ ಹೇಳಿದ್ದಾರೆ ಬಾಬಾ. ಸಂಕಲ್ಪ ಅಂತಂದ್ರೆ ಏನು? ನಾವು ಕೆಲವೊಂದ್ಸಲ ಇರ್ತೀವಿ, ಈ ಸಲ ನಾ ಮನೆ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ಕಾರ್ ತಗೊಳ್ಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ಅಣ್ಣವ್ರ ಜೀವನದಲ್ಲಿ ಒಂದ್ಸಲ ದುಬೈ ನೋಡ್ಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಅದೇನು ಸಂಕಲ್ಪ? ನಮ್ಮ ರವಿ ಅಣ್ಣವರು ಕೂಡ ಹೇಳಿದ್ರು, ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಅರ್ಚಕರು ಹೇಳ್ತಾರೆ ಸಂಕಲ್ಪ ಮಾಡಿ ಅಂತ. ಏನದು ಸಂಕಲ್ಪದಲ್ಲಿ? ಸಂಕಲ್ಪ ಎರಡು ಡಿವಿಷನ್ ಮಾಡಿದಾಗ ಕಲ್ಪ ಹೇಳುವಂತ ಶಬ್ದವನ್ನು ಕೂಡ ನಾವು ಮುರಳಿಯಲ್ಲಿ ಕೇಳಿತೀವಿ. ಕಲ್ಪ ಶಬ್ದ ಇಲ್ಲಿಂದ ಬಂತು. 5,000 ವರ್ಷದ ಏನು ನಾಟಕ ಇದೆ, ಆ ನಾಟಕದ ಅನುಸಾರ ಆ ಸೆಕೆಂಡಿಗೆ ನಾವು ಏನೇನು ಪಾತ್ರವನ್ನ ಮಾಡಬೇಕು ಅದಕ್ಕೆ ತಕ್ಕ ಹಾಗೆ ನಮ್ಮ ಮನಸ್ಸಿನಲ್ಲಿ ಕಲ್ಪನೆಗಳು ಬರ್ತವೆ. ಏನ್ ಬರ್ತವೆ? ಕಲ್ಪನೆ ಬರ್ತಾವ ಬರಲ್ವೋ? ಬರ್ತವೆ. ಕಲ್ಪನೆ ಅಂತಂದ್ರೆ ಏನು? ನೆನಪು ಬೇರೆ, ಕಲ್ಪನೆ ಬೇರೆ. ಕಲ್ಪನೆ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಇದು ಮಾಡಬೇಕು ಅಂತ ಒಂದು ನಿರಾಕಾರವಾದಂತ ಒಂದು ಪ್ಲಾನಿಂಗ್, ಕಲ್ಪನೆ. ಹೆಂಗ್ ಮಾಡಬೇಕು? ಈಗ ನೋಡಿ, ನಾವು ತಿಂಡಿ ಮಾಡಬೇಕು, ಮೊದ್ಲೆಲ್ಲಿ ಬರ್ತದೆ? ಮನಸ್ಸಲ್ಲಿ ಬರ್ತದಲ್ವಾ? ನಾನು ಅಡಿಗೆ ಮನೆಗೆ ಹೋಗ್ಬೇಕು, ಹೀಗೆ ಹಿಟ್ಟು ತೆಗಿಬೇಕು ಅಂದ್ರೆ ನಾವು ಯಾವುದೇ ಒಂದು ಕರ್ಮವನ್ನ ಮಾಡ್ಬೇಕಾದ್ರೆ ಫಸ್ಟಿಗೆ ಏನ್ ಮಾಡ್ತೀವಿ? ಪ್ಲಾನಿಂಗ್ ಮಾಡ್ಕೊಳ್ಬೇಕು ತಾನೆ. ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಎಷ್ಟು ಜನಕ್ಕೆ ತಿಂಡಿ ಮಾಡ್ಬೇಕು, ಯಾವ ದೋಸೆ ಮಾಡಬೇಕು, ಕಲ್ಪನೆ. ಆ ಕಲ್ಪನೆಗೆ ಆಧಾರ ಯಾವುದು? ಅಂದ್ರೆ ನನ್ನ ಪಾತ್ರ, ನನ್ನ ಕರ್ಮದ ಲೆಕ್ಕಾಚಾರ, ನಿಮ್ಮ ಎದುರುಗಡೆ ಆ ಸಮಯದಲ್ಲಿ ಬಂದಿರುವಂತ ಆತ್ಮಗಳ ಜೊತೆಗಿರುವಂತ ವ್ಯವಹಾರ, ಇದೆಲ್ಲದರ ಆಧಾರದಲ್ಲಿ ಹೇಳ್ತಾರೆ ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆ ಹೇಳುವಂಥದ್ದು ಬರ್ತದೆ. ಓಕೆ, ಆ ಕಲ್ಪನೆಗೆ ಆಧಾರ ಯಾವುದು? ಕಲ್ಪ. ನಾಟಕದ ಅನುಸಾರ ಕಲಿಯುಗದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕಲ್ಪನೆಗಳು ಬರ್ತಾವೆ, ಸಂಗಮ ಯುಗದಲ್ಲಿ ಅದಕ್ಕೆ ತಕ್ಕ ಹಾಗೆ ಬರ್ತವೆ, ಸತ್ಯುಗದಲ್ಲಿ ಅದಕ್ಕೆ ತಕ್ಕ ಹಾಗೆ ಬರ್ತವೆ. ಶ್ರೀಮಂತರಿಗೆ ಒಂದು ರೀತಿ ಬರ್ತದೆ, ಬಡವರಿಗೆ ಒಂದು ರೀತಿ ಬರ್ತದೆ. ಹೀಗೆ ಬೇರೆ ಬೇರೆ ರೂಪದಲ್ಲಿ ಮನಸ್ಸಿನಲ್ಲಿ ಮೊದಲು ಕಲ್ಪನೆಗಳು ಬರ್ತಾವೆ. ಆ ಕಲ್ಪನೆಗಳ ಬಗ್ಗೆ ನಾವೇನ್ ಮಾಡ್ತೀವಿ? ಯೋಚನೆ ಮಾಡ್ತೀವಿ. ನೆಕ್ಸ್ಟ್ ಫಸ್ಟ್ ಬರೋದು ಯಾವುದು? ಆತ್ಮನಿಗೆ ಮನಸ್ಸಲ್ಲಿ ಬರೋದು ಯಾವುದು? ಕಲ್ಪನೆಗಳು. ಓಕೆ, ಕಲ್ಪನೆಗಳ ಬಂದಾಗ ಯೋಚನೆ ಮಾಡ್ತೀವಿ. ಓಕೆ, ಏನ್ ಮಾಡೋದು? ಈಗ ತಿಂಡಿ ಮಾಡಬೇಕು ಹೇಳೋದೊಂದು ಬಂತು, ಅದಕ್ಕೆ ನಾವೇನ್ ಮಾಡ್ತೀವಿ? ಥಾಟ್ಸ್ ಅಂತ ಹೇಳ್ತೀವಿ, ಯೋಚನೆ ಅಂತ ಹೇಳ್ತೀವಿ ಅಲ್ವಾ? ಯೋಚನೆಯಲ್ಲಿ ಕೂಡ ತಿಂಡಿ ಮಾಡಬೇಕು ಅಂತಂದಾಗ ಅಲ್ಲಿಗೆ ನಿಲ್ತು ಬಿಡತ್ತ, ಅದು ಏನು ಮಾಡಬೇಕು ಅಂತ ಬರ್ತದೆ. ಇಡ್ಲಿ ಮಾಡಬೇಕು, ದೋಸೆ ಮಾಡಬೇಕು, ಅವಲಕ್ಕಿ ಮಾಡಬೇಕು, ಇದಕ್ಕೆ ಏನ್ ಹೇಳ್ತಾರೆ? ಯೋಚನೆ ಅಂತ ಹೇಳ್ತಾರೆ ಅಲ್ವಾ? ಏನೇನು ಮಾಡ್ಬೇಕು ಅಂತ ಮೊದಲು ಪ್ಲಾನ್ ಮಾಡ್ಬೇಕು. ಓಕೆ, ಯೋಚನೆ ಮಾಡಿದ್ದೆಲ್ಲ ಮಾಡಿಬಿಡ್ತೀವ? ಇಲ್ಲ. ಯಾವ್ದಾದ್ರು ಒಂದು ನಿರ್ಧಾರ ಮಾಡ್ತೀವಿ. ಓಕೆ, ಆ ನಿರ್ಧಾರ ಮಾಡಿ ಆದ್ಮೇಲೆ ನಿರ್ಧಾರ ಮಾಡೋದು ಬುದ್ಧಿಯಿಂದ, ಆಮೇಲೆ ಯೋಜನೆ ಮಾಡ್ತೀವಿ. ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಯೋಜನೆಯನ್ನ ನಾವು ಮಾಡ್ತೀವಿ. ಇಲ್ಲಿ ನಾವು ಮಾತಾಡೋದು ಸಂಕಲ್ಪ ಅಂತಂದ್ರೆ ಏನು ಅಂತಂದ್ರೆ, ಇವಾಗ ಫಸ್ಟ್ ಕಲ್ಪನೆ ಬಂತು ತಿಂಡಿ ಮಾಡಬೇಕು ಅಂತ, ಆಗ ತಿಂಡಿ ಮಾಡುವಂತ ವೃತ್ತಿ ನಿಮ್ಮಲ್ಲಿ ಬಂತು. ಏನೇನು ಬರ್ತಾ ಆಗ್ತದೆ? ನಾನು ತಿಂಡಿ ಮಾಡುವಂಥವರು, ತಿಂಡಿ ಮಾಡುವಂಥವಳು ಹೇಳುವಂತ ಆ ವೃತ್ತಿ ನಿಮ್ಮ ಮನಸ್ಸಲ್ಲಿ ಬರ್ತದೆ. ಆ ಉದ್ಯೋಗ, ಆ ಕೆಲಸವನ್ನ ನೀವು ಮಾಡುವಂಥದ್ದು, ಆ ಸ್ಮೃತಿ, ಆ ಜ್ಞಾನದ ಜೊತೆಗೆ ನೀವು ಕನೆಕ್ಟ್ ಆಗ್ತೀರಾ. ಓಕೆ, ಏನೇನು ಮಾಡ್ಬೇಕಂತ ಯೋಚನೆ ಮಾಡ್ತೀರಿ, ಒಂದನ್ನ ನಿರ್ಣಯ ಮಾಡ್ತೀರಿ. ಏನ್ ಮಾಡ್ತೀರಿ? ನಿರ್ಣಯ. ಆ ನಿರ್ಣಯಕ್ಕೆ ಏನ್ ಹೇಳ್ತಾರೆ? ಫಸ್ಟ್ ಕಲ್ಪನೆ ಬಂತು ತಿಂಡಿ ಮಾಡ್ಬೇಕು ಅಂತ, 5-6 ವೆರೈಟಿ ಯೋಚನೆಯನ್ನ ಮಾಡಿದ್ವಿ. ಯೋಚನೆ ಮಾಡಿದ್ಮೇಲೆ ಒಂದೊಂದು ನಿರ್ಧಾರ ಮಾಡ್ತೀವೋ ಮಾಡಲ್ವೋ? ಬುದ್ಧಿ. ಯೋಜನೆನ ನಿರ್ಧಾರ ಮಾಡ್ತೀರಿ ಬುದ್ಧಿಯಿಂದ ಅಲ್ವಾ? ಆ ಬುದ್ಧಿಯಿಂದ ಏನ್ ನಿರ್ಣಯ ಮಾಡ್ತಿರೋ ಅದಕ್ಕೆ ಏನ್ ಹೇಳಿದ್ರೆ ಸಂಕಲ್ಪ. ಅಂದ್ರೆ ಸ್ಪಷ್ಟವಾಗಿ ಕೇಳಿ, ಶಬ್ದದ ಅರ್ಥ ನನ್ನ ಮನಸ್ಸಿನಲ್ಲಿ ಬಂದಿರುವಂತ ಕಲ್ಪನೆಗಳಲ್ಲಿ ನಾನು ಅದನ್ನ ಸಂಪೂರ್ಣ ಮಾಡಬೇಕು. ಏನ್ ಮಾಡ್ಬೇಕು? ಕಲ್ಪನೆ ಬಂತು,
ಇಡ್ಲಿ ಮಾಡಬೇಕು, ದೋಸೆ ಮಾಡಬೇಕು, ಅವಲಕ್ಕಿ ಮಾಡಬೇಕು, ಸಂಕಲ್ಪನೆಗಳು ಬೇಕಾದಷ್ಟು ಬಂದಿರುವುದು. ಆದರೆ ಬಂದಿರುವಂತ ಕಲ್ಪನೆಯಲ್ಲಿ ನಾನು ಅದನ್ನ ಕರ್ಮವಾಗಿ ಪರಿವರ್ತನೆ ಮಾಡಬೇಕು, ಅದನ್ನು ಸಂಪೂರ್ಣ ಮಾಡಬೇಕು. ಸಂಪೂರ್ಣ ಅಂತಂದ್ರೆ ಯಾವಾಗ? ಕಲ್ಪನೆಯನ್ನ ಬಂದಿರುವಂತದ್ದನ್ನ ಕರ್ಮೇಂದ್ರಿಯಗಳ ಮೂಲಕ ಸಂಪೂರ್ಣ ಮಾಡಿ ಕರ್ಮ ಮಾಡಿ ಕರ್ಮದ ಫಲವನ್ನ ಅನುಭವಿಸಿದಾಗ ಅದೇನಾಗ್ತದೆ? ಸಂಪೂರ್ಣ. ಓಕೆ. ಮನಸ್ಸಿನಲ್ಲಿ ಬಂದಿರುವಂತ ಕಲ್ಪನೆಗಳನ್ನ ಸಂಪೂರ್ಣ ಮಾಡಬೇಕು ಹೇಳುವಂತ ನಿರ್ಧಾರವನ್ನ ಯಾವಾಗ ಆತ್ಮ ತೆಗೆದುಕೊಳ್ಳುತ್ತದೋ ಅದಕ್ಕೇನ್ ಹೇಳ್ತಾರೆ? ಸಂಕಲ್ಪ. ಅರ್ಥ ಆಯ್ತು ಇವಾಗೇನು ಅಂತ? ಅಂತಂದ್ರೆ ಸಂಪೂರ್ಣ. ಯಾವುದು? ಕಲ್ಪ. ಯಾವ್ದದು? ನಿಮ್ಮ ಮನಸ್ಸಿನಲ್ಲಿ ಬಂದಿರುವಂತ ಕಲ್ಪನೆಗಳನ್ನ ನಾನು ಸಂಪೂರ್ಣವಾಗಿ ಕರ್ಮವನ್ನ ಮಾಡಿ ಮುಗಿಸಬೇಕು ಅಂತ ನೀವು ತೆಗೆದುಕೊಂಡಿರುವಂತ ನಿರ್ಧಾರ ಅಷ್ಟೇ. ಸಂಕಲ್ಪ ಮಾಡಿದ ತಕ್ಷಣದಲ್ಲಿ ಕರ್ಮ ಆಗ್ಬಿಡ್ತು ಅಂತಲ್ಲ. ನಾಳೆಯಿಂದ ನಾನು ಅಮೃತ ವೇಳೆಗೆ ಏಳಬೇಕು ಅಂತ ಏನ್ ಮಾಡಿದ್ದೇನೆ? ಸಂಕಲ್ಪ ಮಾಡಿದೆ. ನಾನು ಎದ್ದು ಬಿಟ್ಟಿದ್ದೇನೆ ಅಂತ ಅರ್ಥ ಅಲ್ಲ. ಅದು ಕಾರ್ಯದಲ್ಲಿ ಬಂದು ಬಿಡ್ತು ಅಂತ ಅರ್ಥ ಅಲ್ಲ. ಇಲ್ಲ ನಾಳೆ ಗ್ಯಾರಂಟಿ ಸಂಕಲ್ಪ ಏನು? ಅಮೃತ ವೇಳೆಗೆ ಏಳಬೇಕು ಅಂತ ಸಂಕಲ್ಪ ಅಷ್ಟೇ. ಅಂದ್ರೆ ಅದನ್ನು ಕಾರ್ಯದಲ್ಲಿ ತರಬೇಕು. ಅದೇ ಸಂಕಲ್ಪವನ್ನು ನೀನು ಪರ್ಫೆಕ್ಟ್ ಆಗಿ ಮಾಡ್ಲೇಬೇಕು ಅಂತ ಕಾರ್ಯದಲ್ಲಿ ತಂದ್ರೆ ಅದ್ ಕೇಳ್ತಾರೆ ದೃಢ ಸಂಕಲ್ಪ ಅಂತ. ಇಲ್ಲ ಅಂದ್ರೆ ಆಗತ್ತೆ ಬಿಡ್ರಿ, 3:30 ಎದುರು ಆಗ್ತದೆ, 4 ಗಂಟೆಗೆ ಎದುರು ಆಗ್ತದೆ, 4:40 ಎದುರು ಆಗ್ತದೆ, ವಿಡಿಯೋ ಆನ್ ಮಾಡಿದ್ರು ಆಗ್ತದೆ, ಆಫ್ ಮಾಡಿದ್ರು ಆಗ್ತದೆ. ಇದಕ್ಕೇನ್ ಹೇಳ್ತಾರೆ? ದೃಢ ಅಂತ ಹೇಳ್ತಾರ? ವ್ಯರ್ಥ ಸಂಕಲ್ಪ. ವ್ಯರ್ಥ ಅಂತ ಹೇಳೋದಿಲ್ಲ. ಸಂಕಲ್ಪ ಮಾಡಿದೆ. ವ್ಯರ್ಥ ಅಂತಂದ್ರೆ ಏನು? ವ್ಯರ್ಥ ಬೇರೆ. ವ್ಯರ್ಥದಲ್ಲಿ ಏನಾಗತ್ತೆ ಅಂತಂದ್ರೆ ನಾನು ಸತ್ಯಕ್ಕೆ ಹೋಗ್ಬಿಟ್ಟಿದ್ದೇನೆ, ಸಿಂಹಾಸನದ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೇನೆ, ಕಿರೀಟ ಹಾಕೊಂಡ್ಬಿಟ್ಟಿದ್ದೇನೆ, ಇನ್ನು ನೀವು ಆಗ್ಲೇ ಇಲ್ಲ. ಅದರ ಬಗ್ಗೆ ಕನ್ಸು ಕಾಣೋದು ಇದೆಯಲ್ಲ, ಅದಕ್ಕೇನ್ ಹೇಳ್ತಾರೆ? ವ್ಯರ್ಥ. ಮುಂದೆ ಬಾಂಬ್ ಬಿದ್ಬಿಟ್ಟು ಏನಾಗ್ಬಿಡೋದು? ಬಿಲ್ಡಿಂಗ್ ಬಿದ್ದೋಗ್ಬಿಟ್ಟು ಏನಾಗ್ಬಿಡೋದು? ಬೀಳುತ್ತೆಲ್ಲೋ ಗೊತ್ತಿಲ್ಲ. ಆದ್ರೆ ಹಿಂದೆ ನಡೆದಿರೋದ ಬಗ್ಗೆ ಮುಂದೆ ನಡೆಯೋದ್ರ ಬಗ್ಗೆ ಯೋಚನೆ ಮಾಡ್ತೀವಲ್ಲ, ಅದೇನು ಪ್ರಯೋಜನ ಇಲ್ಲ. ಇಂಥವ್ರ ಜೊತೆ ನಾನು ಮದುವೆ ಆಗ್ಬಾರ್ದಿತ್ತು, ಮುಂದಿನ 5,000 ವರ್ಷದಲ್ಲಿ ಬಾಬಾ ಇವ್ರ ಜೊತೆಗೆ ಮದುವೆ ಮಾಡಬೇಡ, ಇದೆಲ್ಲ ವ್ಯರ್ಥನೋ ಸಮರ್ಥನೋ? ಅದೇನು ಲಾಭ ಇಲ್ಲ. ಇಲ್ಲ. ಅಲ್ಲಿ ಕರ್ಮನೂ ಆಗೋದಿಲ್ಲ, ಅದೇನು ಇದೆ, ಟೈಮ್ ವೇಸ್ಟ್ ಅಷ್ಟೇನೆ. ಅದಕ್ಕೆ ವ್ಯರ್ಥ ಅಂತ ಹೇಳ್ತಾರೆ. ಸಂಕಲ್ಪ ಅಂತಂದ್ರೆ ಕರ್ಮವನ್ನು ಮಾಡಲಿಕ್ಕೆ ನೀವು ತೆಗೆದುಕೊಳ್ಳುವಂತ ಒಂದು ನಿರ್ಣಯ ಮತ್ತು ನಿರ್ಧಾರ. ಓಕೆ. ಅದು ನೀವೇನು ನಿರ್ಣಯವನ್ನು ತೆಗೆದುಕೊಳ್ತೀರೋ ಅದು ನಿಮ್ಗೆ ಕಲ್ಯಾಣಕಾರಿ ಆಗೋದಿದ್ರೆ ಅದಕ್ಕೆ ಶುಭ ಅಂತ ಹೇಳ್ತಾರೆ. ಓಕೆ. ಶುಭ ಸಂಕಲ್ಪ ಅಂತ ಹೇಳ್ತಾರೆ. ಅದೇ ನೀವು ತೆಗೆದುಕೊಳ್ಳುವಂತ ನಿರ್ಣಯ ನಿಮಗೆ ಮತ್ತು ಬೇರೆಯವರಿಗೆ ಅಶುಭವಾದರೆ ಅದಕ್ಕೆ ವಿಕಲ್ಪ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ವಿಕಲ್ಪ ಅಂದ್ರೆ ನಮಗೆ ಬೇರೆಯವರಿಗೆ ಅಶುಭ ಆದಾಗ. ವಿ ಅಂತಂದ್ರೆ ಏನು ಅಂದ್ರೆ ನಾವು ನೋಡಿ, ಸಂಕಲ್ಪ ಅಂದ್ರೆ ಅದಕ್ಕೆ ಸಂಪೂರ್ಣ ಕಲ್ಪನೆ ಅಂತ ನಾವು ಅರ್ಥ ತಗೊಂಡ್ವಿ. ಹೌದಾ? ಬೆಳೆದಕ್ಕೆ ಒಂದು ಅರ್ಥ ಸಿಕ್ತು. ಸಂಪೂರ್ಣ ಬಂದಿರುವಂತ ಕಲ್ಪನೆಗೆ ಸಂಪೂರ್ಣ ಮಾಡೋದಕ್ಕೆ ನಾನು ತೆಗೆದುಕೊಂಡು ನಿರ್ಧಾರ. ಇಲ್ಲಿ ಕಲ್ಪನೆ ಸರಿ. ವಿ ಅಂತಂದ್ರೆ ಏನು? ವಿಕರ್ಮ. ವಿನಾಶಕಾರಿ ಕಲ್ಪನೆ. ವಿನಾಶಕಾರಿ ಕಲ್ಪನೆ. ವಿನಾಶಕಾರಿ ಕಲ್ಪ ಅಂತ ಬಂದಿದೆ ಅಲ್ಲ. ನೀವು ವಿನಾಶಕಾರಿ ಕಲ್ಪನೆಯನ್ನ ಕಾರ್ಯದಲ್ಲಿ ತಂದು ಕರ್ಮವನ್ನು ಮಾಡಿದಾಗ ಅದು ವಿಕರ್ಮ ಆಗ್ತದೆ. ವಿನಾಶಕಾರಿ ಕಲ್ಪನೆ ಯಾವುದು? ಅವನ್ ಕಾಲೆಳಿಬೇಕೋ, ಅವನ್ ತಲೆ ಹೊಡಿಬೇಕೋ, ಅವನಿಗೆ ಮೋಸ ಮಾಡಬೇಕು, ಅವನಿಗೆ ತೊಂದರೆ ಕೊಡಬೇಕು, ಇದಕ್ಕೇನ್ ಹೇಳ್ತಾರೆ? ವಿನಾಶಕಾರಿ ಕಲ್ಪನೆ. ಯಾವುದಲ್ಲಿ ವಿಕಾರ ತುಂಬಿದೆಯೋ, ಯಾವುದಲ್ಲಿ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಸೇರಿರುವಂತ ಕಲ್ಪನೆಗಳು ಇದ್ದಾವೋ ಅದೆಲ್ಲ ಯಾವುದು? ವಿಕಲ್ಪ. ಯಾವ ಕಲ್ಪನೆಯಲ್ಲಿ, ಯಾವ ಯೋಚನೆಯಲ್ಲಿ ಏನ್ ತುಂಬಿದೆ? ವಿನಾಶ, ವಿಕಾರ. ನಿಮ್ಮ ವಿನಾಶ ಇರ್ಬೋದು, ಬೇರೆಯವ್ರ ವಿನಾಶ ಇರ್ಬೋದು. ವಿಕರ್ಮ ತುಂಬಿದಿದ್ರೆ ಅದಕ್ಕೇನ್ ಹೇಳ್ತಾರೆ? ವಿಕಲ್ಪ. ಚಿಂತೆ ಅಂತಂದ್ರೆ ಏನು? ಯೋಚನೆ ಬೇರೆ, ಚಿಂತೆ ಅಂತಂದ್ರೆ ಅವಾಗ ಹೇಳಿದಲ್ಲ ಬಾಬಾ, ಹಿಂಗಾಗ್ಬಾರ್ದಿತ್ತು, ಹಂಗಾಗ್ಬಾರ್ದಿತ್ತು, ಲೇಟ್ ಆಗ್ಬಿಟ್ಟು ಏನಾಗ್ಬಿಡೋದು, ಬೇಗ ಹೋಗ್ಬೇಕಿತ್ತಲ್ಲ,
ಚಿಂತೆ, ಮುಂದೆ ಏನಾಗ್ಬಿಡ್ತದೇನೋ ಅಂತ. ಓಕೆ, ಅದಕ್ಕೆ ಬಾಬಾ ಹೇಳ್ತಾರೆ ನಿಶ್ಚಿಂತ ಚಕ್ರವರ್ತಿಗಳಾಗಿ, ಏನು ಚಿಂತೆ ಮಾಡಬೇಡಿ. ಸತ್ಯಗೂ ಚಿಂತೆ ಯಾಕೆ ಅಂತಂದ್ರೆ, ಚಿಂತೆ ಯಾವಾಗ ಬರುತ್ತೆ ಗೊತ್ತಾ ಆತ್ಮೀಯರೇ? ನಾನು ಮಾಡಿರುವಂತ ಕರ್ಮ ವಿಫಲವಾದರೆ, ಸಪೋಸ್ ಟ್ರೈನ್ ಲೇಟ್ ಆದರೆ, ಬಸ್ ಲೇಟ್ ಆದರೆ, ಅವಾಗ ಏನಾಗ್ಬಿಡ್ತದೆ ನಿಮ್ಗೆ? ಚಿಂತೆ. ಚಿಂತೆ. ನೀವು ಮಾಡಿರುವಂತ ಕರ್ಮ ಸಫಲತೆ ಸಿಗದಿದ್ದಾಗ, ಸಮಯಕ್ಕೆ ಸರಿಯಾಗಿ ಆಗದಿದ್ದಾಗ, ನಿಮ್ಮ ಜೊತೆಲಿರುವಂಥವರು ನಿಮಗೆ ಬೇಕಾಗಿರುವಂತ ರೀತಿಯಲ್ಲಿ ಪಾತ್ರವನ್ನು ಮಾಡದಿದ್ದಾಗ ನಿಮ್ಗೇನ್ ಬರ್ತದೆ? ಚಿಂತನೆ. ಚಿಂತನೆ ಅಲ್ಲ, ಚಿಂತೆ ಬರ್ತದೆ. ಅಯ್ಯೋ, ನನ್ನ ಮಕ್ಕಳು ನಾನು ಶರೀರ ಬಿಟ್ಟು ಯಾರು ನೋಡ್ಕೊಂಡ್ಬಿಡ್ತಾರೇನೋ, ನನ್ನ ಮಗನಿಗೆ ಶಿಕ್ಷಣಕ್ಕೆ ಎಲ್ಲ ಹಾಸ್ಟೆಲಿಗೆ ಕಳಿಸ್ತಾ ಇದ್ದೇನೆ, ಅವ್ರ ಬಟ್ಟೆ ಯಾರು ವಾಶ್ ಮಾಡಿಬಿಡ್ತಾರೇನೋ. ಇದೆಲ್ಲ ಏನು? ಚಿಂತೆ. ಅಂದ್ರೆ ಅದರ ಬಗ್ಗೆ ಏನಿರ್ತದೆ, ನಿಮ್ಗೆ ತುಂಬಾ ಯೋಚನೆಗಳಿರ್ತವೆ. ಏನಾಗ್ಬಿಡ್ತದೇನು ಅಂದ್ರೆ ವಿಶೇಷವಾಗಿ ಅಸಫಲತೆಗೆ ಆಧಾರ. ಓಕೆ, ಅದಕ್ಕೆ ಚಿಂತನೆ ಹೇಳ್ತಾರೆ. ಚಿಂತನೆ ಅಂತಂದ್ರೆ ಏನು? ಅನಾಲಿಸಿಸ್. ಚಿಂತನೆ ಅಂತಂದ್ರೆ ಯಾವುದೋ ಒಂದು ವ್ಯಕ್ತಿ, ವಸ್ತು, ವಿಷಯದ ಬಗ್ಗೆ ಏನ್ ಮಾಡುವಂಥದ್ದು, ಅದು ಹೇಗೆ, ಅದಕ್ಕೆ ಆ ಹೆಸರು ಯಾಕೆ ಬಂತು, ಅದ್ರಲ್ಲಿ ಏನೇನು ಹಾಕಿದ್ದಾರೆ, ಅದನ್ನ ಹೇಗೆ ಮಾಡೋದು, ಅದರ ಬಗ್ಗೆ ಚಿಂತನೆಯನ್ನು ಮಾಡುವಂಥದ್ದು. ಆತ್ಮ ಅಂದ್ರೆ ಏನು, ಅದ್ರಲ್ಲಿ ಯಾವ್ಯಾವ ಗುಣಗಳಿದ್ದಾವೆ, ಅದರ ಬಗ್ಗೆ, ಅದರ ಆಳದ ಬಗ್ಗೆ, ಅದರ ಅರ್ಥದ ಬಗ್ಗೆ ಏನ್ ಮಾಡುವಂಥದ್ದು, ಚಿಂತನೆಯನ್ನ ಮಾಡಿ. ವಿಶ್ವ ಕಲ್ಯಾಣವನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಅಂದ್ರೆ ಪಾಸಿಟಿವ್ ಥಾಟ್ಸ್, ಒಳ್ಳೆಯ ಯೋಚನೆಗಳು. ಚಿಂತೆ ಬೇರೆ. ಚಿಂತೆ ಅಂತಂದ್ರೆ ಏನು? ಅಸಫಲತೆ. ಹಂಗಾಗದಿದ್ರೆ ಹಿಂಗೆ ವ್ಯತ್ಯಾಸ ಗೊತ್ತಾಗ್ತಿದೆ ನಿಮ್ಗೆ? ಚಿಂತೆಯಲ್ಲಿ ಏನು ಅಂತಂದ್ರೆ ಒಂದು ಭಯ ಇರ್ತದೆ. ಅಯ್ಯೋ, ನಮ್ಮ ಮನೆಯವ್ರು ಬಂದೇ ಇಲ್ಲಪ್ಪ, ಲೇಟ್ ಆಯ್ತು, ಯಾಕೆ ಲೇಟ್ ಆಯ್ತೋ ಏನೋ. ಇದೇನ್ ಹೇಳ್ತಾರೆ? ಚಿಂತನೆ ಹೇಳ್ತಾರೆ, ಚಿಂತೆ ಹೇಳ್ತಾರೆ. ಚಿಂತನೆ ಯಾವುದು? ಮನನ ಮಾಡೋದು. ಮನನನೇ ಬೇರೆ. ನೀವು ಹೊಸ ಹೊಸ ಶಬ್ದ ಹೇಳಿದಾಗ ಅದಕ್ಕೆ ಅರ್ಥನೇ ಬೇರೆ. ಚಿಂತನೆ ಅಂತಂದ್ರೆ ಯಾವುದೊಂದು ವಿಷಯದ ಬಗ್ಗೆ ಇನ್ನೂ ಆಳವಾದ ಅರ್ಥ ತಿಳ್ಕೊಳ್ಳಿಕ್ಕೆ, ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಆ ವಿಷಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾವೇನು ಮಾಡುವಂಥದ್ದು, ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ ಅಂತ ಪ್ರಶ್ನೆಯನ್ನ ಕೇಳಿಕೊಳ್ಳೋದ್ರ ಮೂಲಕ ಅದರ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಏನ್ ಹೇಳ್ತಾರೆ? ಚಿಂತನೆ. ಸರಿ, ಓಕೆ. ಸಂಕಲ್ಪ. ಸಂಕಲ್ಪ ಅಂತಂದ್ರೆ ಏನು? ಮಾಡುವಂತ ಕರ್ಮವನ್ನ ಸಂಪೂರ್ಣ ಮಾಡಲಿಕ್ಕೆ ನಾನು ಮಾಡುವಂತ ಒಂದು ಸಂಪೂರ್ಣತೆ, ನಿರ್ಧಾರ, ನಿರ್ಣಯಕ್ಕೆ ಸಂಕಲ್ಪ ಅಂತ ಹೇಳ್ತಾರೆ. ಓಕೆ, ಈಗ ವಿಕಲ್ಪ ಅಂತಂದ್ರೆ ಏನ್ ಹೇಳಿದ್ರು ಬಾಬಾ? ಯಾವ ಕಲ್ಪನೆಯಲ್ಲಿ ವಿನಾಶ ತುಂಬಿದೆಯೋ, ವಿಕಾರ ತುಂಬಿದೆಯೋ, ಅದಕ್ಕೇನ್ ಹೇಳ್ತಾರೆ? ವಿನಾಶಕಾರಿ ಕಲ್ಪನೆ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ನಾನು ಇವಾಗ ಒಂದು ಬಿಲ್ಡಿಂಗ್ ಕಟ್ಟಬೇಕು, ಇದು ಸಂಕಲ್ಪನೋ ವಿಕಲ್ಪ? ಬಾಬಾ ಅವ್ರ ಜ್ಞಾನದ ಆಧಾರದ ಸಂಕಲ್ಪ. ಪಕ್ಕ ಕಟ್ಟಿರುವಂತ ಮನೆ ವಿನಾಶ ಆಗತ್ತೆ ಅಂತ ಬಾಬಾ ಹೇಳಿದಾರೋ ಹೇಳಿಲ್ವೋ? ಹೇಳಿದಾರೋ ಹೇಳಿಲ್ವೋ? ಈಗ ಬಾಬಾ ಅವರ ಆ ಜ್ಞಾನದ ಆಧಾರದಲ್ಲಿ ಹೇಳಿ. ಬಾಬಾ ಏನ್ ಹೇಳ್ತಾರೆ? ಮಕ್ಕಳೇ, ಕಣ್ಣಿಂದ ನೀವೇನೇನು ನೋಡ್ತಿರೋ ಈ ಎಲ್ಲ ವಸ್ತುಗಳು ವಿನಾಶವಾಗ್ತಾ ಇದ್ದಾವೆ, ಆಗತ್ತೆ. ಹೌದಾ? ನಿಮ್ಗೂ ಕೂಡ ಗೊತ್ತು ತಾನೆ, ಮುಂದೆ ಭೂಕಂಪ ಆಗುತ್ತದೆ, ಪ್ರಪಂಚ ವಿನಾಶ ಆಗತ್ತೆ. ಗೊತ್ತಿದೆಯೋ ಗೊತ್ತಿಲ್ವೋ? ಹಾಗಿದ್ರೆ ಈಗ ನಾನು ಬಿಲ್ಡಿಂಗ್ ಕಟ್ಟಬೇಕು ಅಂತ ನಾನು ಸಂಕಲ್ಪವನ್ನ ಮಾಡಿ, ನಾನು ಬಿಲ್ಡಿಂಗ್ ಕಟ್ಟುವುದಕ್ಕೆ ನಮ್ಮ ಸಮಯವನ್ನ, ಶಕ್ತಿಯನ್ನು ಉಪಯೋಗ ಮಾಡಿದ್ರೆ ಅದು ವಿಕಲ್ಪನೋ ಸಂಕಲ್ಪನೋ? ಯಾಕೆ? ನೀವು ಕಟ್ಟಿರುವಂತ ಆ ಬಿಲ್ಡಿಂಗ್ ಸ್ವಲ್ಪ ದಿನದಲ್ಲಿ ವಿನಾಶ ಆಗತ್ತೆ ಅಂದ ಮೇಲೆ ಅದರ ಬಗ್ಗೆ ನಾನು ಯೋಚನೆಯನ್ನ ಮಾಡುವುದು, ಚಿಂತನೆಯನ್ನ ಮಾಡೋದು ಏನಾಗ್ತದೆ? ವಿಕಲ್ಪವಾಗ್ತದೆ. ನನ್ನ ಮಗ ಇಂಜಿನಿಯರಿಂಗ್ ಮಾಡಬೇಕು, USA ಹೋಗ್ಬೇಕು, ಸಂಕಲ್ಪನೋ ವಿಕಲ್ಪನೋ? ವಿಕಲ್ಪ. ಅದ್ಯಾಕೋ?
ಜ್ಞಾನದಿಂದ ಹೂವನು ಇರ್ತಾನಲ್ಲ ಸಾಯಿ. ಈಗ ನಿಮ್ಮ ಮಗನೋ ಮೊಮ್ಮಗನಿಗೆ ಇವಾಗ ಒಂದು 8-10 ವರ್ಷ, ಸರಿನಾ? ನೀವು ಸಂಕಲ್ಪ ಮಾಡ್ತೀರಿ, ನನ್ನ ಮಗ ಮೆಡಿಕಲ್ ಮಾಡಬೇಕು, US ಗೆ ಹೋಗ್ಬೇಕು, ಸಂಕಲ್ಪ ಮಾಡ್ತೀರಿ. ಆ ಸಂಕಲ್ಪ ಎಷ್ಟೇ ವರ್ಷದಿಂದ ಕಾರ್ಯಗತ ಆಗ್ಲಿ, ಅದು ಸಂಕಲ್ಪನೋ ವಿಕಲ್ಪನೋ? ವಿಕಲ್ಪ. ಸಂಕಲ್ಪ ಯಾಕೆ? ಜ್ಞಾನ. ವಿಕಲ್ಪ ಯಾಕೆ ಅಂತಂದ್ರೆ, ಬಾಬಾ ಹೇಳಿದ್ರೆ ಆ ಮಗು ದೊಡ್ಡದಾಗಿ US ಹೋಗೋದ್ರೊಳಗಡೆಗೆ ಇಲ್ಲಿ ಪ್ರಪಂಚ ವಿನಾಶ ಆಗಿದ್ದಿರ್ತದೆ. ಓಕೆ, ಆ ಮಗು US ಗೆ ಹೋದರೆ ನಿಮ್ಮದೇ ಮಗು ಆದರೂ ಕೂಡ ವಿನಾಶವಾದಾಗ ಅವರು ನಿಮ್ಮ ಹತ್ರ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಇದನ್ನ ಬಾಬಾ ಹೇಳಿದರೋ ಹೇಳಿಲ್ವೋ? ಹಾಗಿದ್ರೆ ಆ ಮಗುವಿನ ಪ್ರತಿ ನಾನು ಈ ಸಂಕಲ್ಪವನ್ನ ಮಾಡೋದು ಸರಿನೋ ತಪ್ಪೋ? ಈಶ್ವರಿ ಜ್ಞಾನದ ಆಧಾರದಲ್ಲಿ ನಾನು ಹೇಳ್ತಾ ಇರೋದು, ಲೌಕಿಕ ರೂಪದಲ್ಲಿ ಸಂಕಲ್ಪನೆ, ಈಶ್ವರಿ ಜ್ಞಾನದ ಆಧಾರದಲ್ಲಿ ಸರಿನೋ ತಪ್ಪೋ? ಯಾವುದೋ ಒಂದು ವ್ಯಕ್ತಿಗೆ ಮದುವೆ ಆಗ್ಬೇಕು, ಸಂಕಲ್ಪನೋ ವಿಕಲ್ಪನೋ? ವಿಕಲ್ಪ. ನಾನು ಬಂಗಾರದ ನೆಕ್ಲೆಸ್ ತಗೊಳ್ಬೇಕು, ಸಂಕಲ್ಪನೋ ವಿಕಲ್ಪನೋ? ವಿಕಲ್ಪ. ಪಕ್ಕಾ? ಹೌದು. ಸರಿ, ನನ್ನ ಮಗನಿಗೆ ಈಶ್ವರ ಜ್ಞಾನ ಸಿಗಬೇಕು, ಸಂಕಲ್ಪನೋ ವಿಕಲ್ಪನೋ? ಸಂಕಲ್ಪ. ಪಕ್ಕಾ? ಹೌದು. ನನ್ನ ಮಗನಿಗೆ ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಸಿಗಬೇಕು, ಸಂಕಲ್ಪನೋ ವಿಕಲ್ಪನೋ? ಸಂಕಲ್ಪ. ಆ ಬರೀ ಸಂಕಲ್ಪನೋ ಶುಭ ಸಂಕಲ್ಪನೋ? ಶುಭ ಸಂಕಲ್ಪ. ಕಾರಣ ಶಾಂತಿ, ಅದರಿಂದ ನಿಮಗೂ ಶುಭವಾಗ್ತದೆ, ಅದರಿಂದ ಆ ಆತ್ಮನಿಗೂ ಶುಭವಾಗ್ತದೆ. ಆ ಆಸ್ತಿಯನ್ನ ಆ ಆತ್ಮ ಮುಂದಿನ ಜನ್ಮದಲ್ಲೂ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಅದು ಅವಿನಾಶಿ, ಅದು ಪರ್ಮನೆಂಟ್. ಅದನ್ನ ಯಾರು ವಿನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಶಾಂತಿಯನ್ನ ಅವ್ರು ಸ್ಟಾಕ್ ಮಾಡಿದ್ರು ಕೂಡ ಯಾರು ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಹಾಕೋದಿಲ್ಲ, ಕಳ್ಳರ ಬಂದು ಕತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಬೇಕಾದ್ರೂ ದಾನ ಮಾಡಬಹುದು, ಎಲ್ಲಾ ಕಡೆಯಿಂದ ಒಳ್ಳೇದಾಗ್ತಾ ಹೋಗ್ತದೆ, ಹೌದಲ್ವ? ಹಾಗಿದ್ರೆ ಯೋಚನೆ ಮಾಡಿ, ನಾನು ಮಾಡುವಂತ ಕಲ್ಪನೆಗಳು, ಯೋಚನೆಗಳು, ನಿರ್ಣಯಗಳು, ನಿರ್ಧಾರಗಳು ಏನಾಗಿದ್ದಾವೆ? ಯಥಾರ್ಥವಾಗಿ ಜ್ಞಾನಯುಕ್ತವಾಗಿ ಯೋಗಯುಕ್ತವಾಗಿ ಆಗಿದಾವ? ಭಗವಂತನ ಎದುರುಗಡೆ ಹೋಗ್ಬಿಟ್ಟು ನಾವೇನ್ ಮಾಡ್ತೀವಿ? ನಮ್ಮ ಬಗ್ಗೆ ಏನ್ ಕೇಳ್ಕೊಳ್ತೀವಿ? ಹಣದ ಬಗ್ಗೆನೇ ಕೇಳ್ಕೊಳ್ತೀವಿ, ಶರೀರದ ಬಗ್ಗೆನೇ ಕೇಳ್ಕೊಳ್ತೀವಿ, ಬಿಲ್ಡಿಂಗಿನ ಬಗ್ಗೆ ಕೇಳ್ಕೊಳ್ತೀವಿ, ಬೇರೆ ವ್ಯಕ್ತಿಗಳ ಬಗ್ಗೆ ಶರೀರದ ಬಗ್ಗೆನೂ ಕೇಳ್ಕೊಳ್ತೀವಿ. ಆ ಶರೀರನು ಕೂಡ ಏನಾಗ್ಬಿಟ್ಟಿದೆ? ವಿನಾಶ ಆಗಿರ್ತಾನೆ. ನನ್ನ ಶರೀರದ ಚರ್ಮ ಬೆಳ್ಳಗಾಗ್ಬೇಕು, ಸಂಕಲ್ಪನ ವಿಕಲ್ಪ? ಕಲ್ಪ. ನೋಡಿ, ನೀವು ಸಂಕಲ್ಪ ಮಾಡಿದ ಮೇಲೆ ಅದನ್ನ ಸಾಕಾರ ಮಾಡೋರು ಯೋಚನೆ ಮಾಡ್ತಾನೆ ಇರ್ಬೇಕಾ? ಪಕ್ಕದ ಮನೆಯವರು ಮಾರುತಿ ಕಾರ್ ತಗೊಂಡಿದಾರಪ್ಪ, ನಾನೂ ತಗೊಳ್ಬೇಕು. ಆ ಮಾರುತಿ ಕಾರ್ ತಗೊಳ್ಳೋವರೆಗೂ ಕೂಡ ಏನಾಗ್ತದೆ? ಹಗಲು ರಾತ್ರಿ ಕನ್ಸಲ್ಲಿ ನನ್ಸಲ್ಲಿ ಏನು ಬರ್ತಾ ಇರ್ತದೆ? ಸಮಯಗಳು, ಸಂಕಲ್ಪಗಳು, ಹಣ ಎಷ್ಟು ವ್ಯರ್ಥ ಆಗ್ತದೋ ಆಗಲ್ವೋ? ಹೌದು ತಾನೆ? ಅದಕ್ಕಾಗಿ ಭಗವಂತ ಹೇಳ್ತಾರೆ, ಮಕ್ಕಳು ಯಾವ ಸಂಕಲ್ಪವನ್ನ ಮಾಡ್ಬೇಕು? ಯಾವ್ದನ್ನ ಮಾಡ್ಬೇಕು? ಆತ್ಮಕ್ಕೆ ಸಂಬಂಧಪಟ್ಟದ್ದು, ಆತ್ಮದ ಉದ್ಧಾರ ಆಗುವಂಥದ್ದು, ಆತ್ಮಕ್ಕೆ ಕಲ್ಯಾಣವಾಗುವಂಥದ್ದು, ವಿಶ್ವದ ಕಲ್ಯಾಣವಾಗುವಂಥದ್ದು, ಎಲ್ಲರಿಗೂ ಒಳ್ಳೆಯದಾಗುವಂಥದ್ದು, ಆತ್ಮದ ಅಕೌಂಟ್ ಅಲ್ಲಿ ಜಮಾ ಆಗುವಂಥದ್ದು, ಆತ್ಮದ ಅಕೌಂಟ್ ಅಲ್ಲಿ ಏನಾಗುವಂಥದ್ದು? ಪುಣ್ಯ ಆಗುವಂಥದ್ದು, ಪರಮಾತ್ಮನಿಗೆ ಸಂಬಂಧಪಟ್ಟದ್ದನ್ನು ನಾವೇನ್ ಮಾಡ್ಬೇಕಾಗ್ತದೆ? ಸಂಕಲ್ಪವನ್ನ ಮಾಡಬೇಕಾಗ್ತದೆ. ಅದೇನೆ ಯಥಾರ್ಥ ಮತ್ತು ಶುಭ. ಯಾವುದಲ್ಲಿ ಭಗವಂತನ ಶಕ್ತಿ ನಿಮಗೆ ಮತ್ತು ಬೇರೆಯವರಿಗೆ ಸಿಗುವಂತ ಒಂದು ಸಂಕಲ್ಪವನ್ನ ಮಾಡ್ತಿರೋ ಅದು ಶುಭ. ಯಾವುದಲ್ಲಿ ರಾವಣ ಸೇರಿಕೊಂಡಿದ್ದಾನೋ ಅದ್ಯಾವುದು? ಅಶುಭ, ವಿಕಲ್ಪ. ಶುಭ ಅಂದ್ರೆ ಕಲ್ಯಾಣಕಾರಿ. ಓಕೆ, ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ. ಪ್ರಪಂಚದಲ್ಲಿ ಜನರಿಗೆ ಹಣ ಜಾಸ್ತಿ ಆಗ್ತಾ ಹೋದಾಗ ಶುಭ ಆಗ್ತಾ ಇದೆಯೋ ಅಶುಭ ಆಗ್ತಾ ಇದೆಯೋ? ಲೌಕಿಕದಲ್ಲಿ ಶುಭ ಆಗ್ತೈತಿ, ಅಲೌಕಿಕದಲ್ಲಿ ಅಶುಭ ಆಗ್ತೈತಿ. ಲೌಕಿಕದಲ್ಲಿ ಶುಭ ಅಂತ ಅವ್ರು ಹೇಳ್ಕೊಳ್ತಾರೆ. ಹಣ ಇದ್ದವರೆಲ್ಲ ಖುಷಿಯಾಗಿದ್ದಾರಾ? ಇಲ್ಲ. ಸತ್ಯ ಹೇಳಿ ನೀವು. ಸಣ್ಣ ಮನೆ ಇದ್ದಾಗ ನೀವು ಖುಷಿಯಾಗಿದ್ದು, ದೊಡ್ಡ ಮನೆ ಇದ್ದಾಗ ಖುಷಿಯಾಗಿದ್ದೀರು? ಸಣ್ಣ ಮನೆ ಇದ್ದಿಲ್ಲ. ಹೆಂಚಿನ ಮನೆ ಇದ್ದಾಗ, ಮಣ್ಣಿನ ನೆಲ ಇದ್ದಾಗ ಖುಷಿಯಾಗಿದ್ದೀರೋ? ಸ್ಲ್ಯಾಪ್ ಮನೆ ಬಂದ್ಬಿಟ್ಟು ಟೈಲ್ಸ್ ಮಾರ್ಬಲ್ಸ್ ಮನೆ ಇದ್ದಾಗ ಚೆನ್ನಾಗಿದ್ದೀರೋ? ಮಣ್ಣಿನ ಮನೆಯಲ್ಲಿ
ಆ ಮನೆಯಾಗೆ ಸುಖವಾಗಿ. ಈಗ ಹಂಚಿನ ಮನೆ ಕೊಟ್ರೆ ಹೋಗಿ ಇರ್ಲಿಕ್ಕೆ ರೆಡಿ ಇದ್ದೀರಾ? ರೆಡಿ ಇದೀವ್ರಿ. ಹಾ ರೆಡಿ ಇದೀವಿ. ಎಲ್ಲರೂ ರೆಡಿ ಇದ್ದೀರಾ? ಇಲ್ಲ. ಫ್ರಿಡ್ಜ್ ಬರೋಕ್ಕಿಂತ ಮನೆ ಮೊದ್ಲು ಚೆನ್ನಾಗಿತ್ತು, ಫ್ರಿಡ್ಜ್ ಬಂದ್ಮೇಲೆ ಚೆನ್ನಾಗಿದ್ಯೋ? ಮುಂಚೆ ಚೆನ್ನಾಗಿತ್ತು, ಆದ್ರೆ ಎಲ್ಲಾರು ಹೆಂಗಿರ್ತಾರೋ ಹಂಗೆ ಇರ್ಬೇಕು ಅಂದ್ಬಿಟ್ಟು ಡಿಸೈಡ್ ಆಗ. ಅದು ಬೇರೆ ಪ್ರಶ್ನೆ. ನಿಮ್ಮ ವೈಯಕ್ತಿಕ ಅನುಭವಗಳನ್ನ ಹೇಳಿ. ಯಾವ್ದು ಚೆನ್ನಾಗಿತ್ತು? ಅದೇ ಚೆನ್ನಾಗಿತ್ತು. ಹಳೆ ಕಾಲದಲ್ಲಿ ಹಳ್ಳಿಗೆ ಬಂದ ಮನೆ ಜನಾನೇ ಇರ್ತಿರ್ಲಿಲ್ಲ, ಬೀಗಾನು ಆಗ್ತಿರ್ಲಿಲ್ಲ ಅಲ್ವಾ? ಇವತ್ತು ಮನೇಲಿ ನಾಯಿ ಇಲ್ಲ ಅಂತಂದ್ರು ಕಾಂಪೌಂಡ್ ಆಗ್ಬಿಟ್ಟು ನಾಯಿ ಇದೆ ಎಚ್ಚರಿಕೆಯಿಂದ ಬೋರ್ಡ್ ಹಾಕ್ತಾರೆ. ಇದು ವರ್ತಮಾನ ಸ್ಥಿತಿ ಇದು, ಹೌದು ತಾನೇ? ಹಳೆ ಕಾಲದಲ್ಲಿ ಹೇಗಿತ್ತು? ಮನೇಲಿ ಏನು ಇಲ್ಲೇ ಇಲ್ಲ ಅಲ್ವಾ? ಬೀಗಾನು ಕೂಡ ಆಗ್ತಿರ್ಲಿಲ್ಲ ಇವತ್ತು ಅಲ್ವಾ? ಹಳೆ ಕಾಲದಲ್ಲಿ ಆ ದಿನಗಳು ಎಷ್ಟು ಚೆನ್ನಾಗಿದ್ವಲ್ವಾ ಆತ್ಮೀಯರೇ? ಅದಕ್ಕಾಗಿ ಇಷ್ಟು ಬೇಗದಲ್ಲಿ ಇಷ್ಟು ಪ್ರಪಂಚ ಏನಾಗ್ತಾ ಇದೆ, ಬದಲಾವಣೆ ಹೇಳುವಂಥದ್ದು ಆಗ್ತಾ ಇದೆ. ಅದಕ್ಕಾಗಿ ಭಗವಂತ ಹೇಳ್ತಾರೆ, ಯಾವ ಸಂಕಲ್ಪವನ್ನ ಮಾಡಿದ್ರು ಕೂಡ ಅದಲ್ಲೇನಿಲ್ಲಿ ಶುಭ ಇರಲಿ. ಸಂಕಲ್ಪ ಹೇಳುವಂಥದ್ದು ಕರ್ಮ ಮಾಡಲಿಕ್ಕೆ ನೀವು ಮಾಡುವಂತ ಮೊದಲನೆಯ ಹಂತ, ಮೊದಲನೇ ನಿರ್ಣಯ, ನಿರ್ಧಾರ. ನಾನು ಏನು ಮಾಡ್ಬೇಕು, ಒಂದ್ಸಲ ಅದನ್ನ ನಿರ್ಣಯ ಮಾಡಿದ್ಮೇಲೆ ಉಳಿದಿದ್ದೆಲ್ಲ ಏನಾಗ್ಬಿಡ್ಬೇಕು? ಡಿಟ್ಯಾಚ್ ಆಗ್ಬಿಡ್ಬೇಕು, ಅದನ್ನೆಲ್ಲ ಬಿಟ್ಬಿಡ್ಬೇಕು. ನಾನು ಇದನ್ನ ಮಾಡ್ಬೇಕು. ಈಗ ಒಂದು SSLC ಮುಗಿಸಿರುವಂತ ಒಂದು ಮಗು ನಿರ್ಣಯ ಮಾಡುತ್ತೆ, ನಾನು ಕಾಮರ್ಸ್ ತಗೊಳ್ಬೇಕು. ಒಂದ್ಸಲ ನಿರ್ಣಯ ಮಾಡಿ ಉಳಿದಿದ್ದೆಲ್ಲ ಬಿಟ್ಬಿಡ್ತಾರದು. ಆರ್ಟ್ಸ್ ಹೆಂಗೆ ಇರ್ಲಿ, ಇಂಜಿನಿಯರಿಂಗ್ ಇದು ಹೆಂಗೆ ಇರ್ಲಿ, ಅಥವಾ ಸೈನ್ಸ್ ಹೇಗ ಇರ್ಲಿ, ಡಿಪ್ಲೊಮಾ ಏನಿಲ್ಲ ಅದು ಬಿಟ್ಬಿಡ್ತಾರೆ. ಏನು ನಿರ್ಣಯ ತಗೊಂಡಿದ್ದು ಅದನ್ನ ತಗೊಂಡು ಮುಂದೆ ಹೋಗ್ತದೆ. ಈಗ ಹೇಳಿ, ನಾವು ಶುಭ ಸಂಕಲ್ಪ ಏನ್ ಮಾಡ್ಬೇಕು? ನಮ್ಮ ಜೀವನದ ಪ್ರತಿಯೊಂದು ಕ್ಷಣನೂ ಕೂಡ ಪರಮಾತ್ಮನಿಗೋಸ್ಕರ ಮೀಸಲು. ಯಾರಿಗೆ? ಅಥವಾ ಪತಿಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೋ? ಯಾರಿಗೋಸ್ಕರ ಮೀಸಲು? ಅಣ್ಣವ್ರೆ, ಬಾಬನ್ ಮನೆಗೆ ಬಂದಾಗ ಮಾತ್ರ ಪರಮಾತ್ಮನಿಗೋಸ್ಕರ ಮೀಸಲು ನೀವು ಪ್ರಶ್ನೆ ಕೇಳಿದಾಗ. ಮತ್ತು ಅಪಾಸ ಮನೆಗೆ ಹೋದಾಗ ಪತಿಗೋಸ್ಕರ, ಮಕ್ಕಳಿಗೋಸ್ಕರನೇ ಮೀಸಲು. ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ನಾವೇನು ಮಾಡ್ತಾ ಇದ್ದೀವಿ ಅಂತ. ಭಲೆ ಶಾರೀರಿಕವಾಗಿ ನೀವೆಲ್ಲೇ ಇರಿ, ಆದ್ರೆ ಹೆಚ್ಚಿನ ಸಂಕಲ್ಪಗಳು ಮುರಳಿಯ ಅನುಸಾರ ಭಗವಂತ ಯಾವ್ಯಾವ ಸಮಯದಲ್ಲಿ ಏನೇನು ಹೇಳ್ತಾ ಹೋಗ್ತಿರೋ ಅದನ್ನೇ ಸಾಧನೆ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೇಕಾಗ್ತದೆ? ನಿರ್ಣಯವನ್ನ, ನಿರ್ಧಾರವನ್ನ ತೆಗೆದುಕೊಂಡಾಗ ಆವಾಗ ನಿಮ್ಮ ಜೊತೆಗೆ ಯಾರಿರ್ತಾರೆ? ಭಗವಂತ ಇರ್ತಾರೆ. ಭಗವಂತನ ಸಂಕಲ್ಪಕ್ಕೆ ಸರಿಯಾಗಿ ನಮ್ಮ ಸಂಕಲ್ಪ ಆಗ್ಬೇಕು. ಅದಕ್ಕೆ ಲಾಸ್ಟ್ ಮುರಳಿಲಿ ಬಾಬಾ ಏನ್ ಹೇಳಿದ್ರು, ಬಾಬ್ ಸಮಾನರಾಗ್ಬೇಕು ಅಂತಂದ್ರೆ ಶಿವಬಾಬಾ ಮತ್ತು ಬ್ರಹ್ಮಬಾಬಾರವರ ಸಂಕಲ್ಪಗಳೇನಿದಾವೆ ಅದರ ತಕ್ಕಾಗಿ ನಮ್ಮ ಸಂಕಲ್ಪಗಳೇನಾಗ್ಬೇಕು? ಮ್ಯಾಚ್ ಆಗ್ಬೇಕು. ಶಿವಬಾಬಾ ಮತ್ತು ಬ್ರಹ್ಮಬಾಬಾರ ಸಂಕಲ್ಪ ಏನಿದೆ? ವಿಶ್ವ ಕಲ್ಯಾಣ ವಿಶ್ವ ಕಲ್ಯಾಣ. ನಮ್ಮ ಸಂಕಲ್ಪ ಏನಿರ್ತದೆ? ಮನೆ ಕಲ್ಯಾಣ, ಶರೀರದ ಕಲ್ಯಾಣ, ಮಕ್ಕಳ ಕಲ್ಯಾಣ ಅಂತ ಹೇಳ್ತೀವಿ. ಮಕ್ಕಳ ಕಲ್ಯಾಣ ಮಾಡಿ ಅಲ್ಲಿ ಆತ್ಮದಿರೋದಿಲ್ಲ, ಅಲ್ಲೂ ಕೂಡ ಏನಿರ್ತದೆ? ಆ ಮಕ್ಕಳ ಶರೀರದ ಬಗ್ಗೆನೇ ಇರ್ತದೆ. ಮಕ್ಕಳ ಶರೀರದ ಬಗ್ಗೆ ತಾನೇ ಇರ್ತದೆ, ಧನದ ಬಗ್ಗೆ ಇರ್ತದೆ. ಅಂದ್ರೆ ನಮ್ಮ ಸಂಕಲ್ಪಗಳು ಸಾಧನಗಳ ಬಗ್ಗೆ ಹೊರತು ಮಾಲೀಕನ ಬಗ್ಗೆ ಇಲ್ಲವೇ ಇಲ್ಲವಲ್ಲ. ಧನ ಬೇಕು, ಜನ ಬೇಕು, ತನು ಬೇಕು. ಆತ್ಮನಿಗೆ ಏನ್ ಬೇಕು ಅದನ್ನ ನಾವು ಮಾಡ್ತಾನೆ ಇಲ್ಲ. ಬೇಕಾಗಿರೋದು ಯಾರಿಗೆ? ಆತ್ಮನಿಗೆ. ಕರ್ಮ ಮಾಡ್ತಾ ಇರೋನು ಯಾರು? ಫಲ ಸಿಗ್ಬೇಕಾಗಿರೋದು ಯಾರಿಗೆ? ಸುಖ ದುಃಖದ ಅನುಭವ ಮಾಡೋದು ಯಾರು? ಸರಿಯಾಗ್ಬೇಕಾಗಿರೋದು ಯಾರು? ನಾವು ಅದರ ಕಡೆ ಗಮನನೇ ಕೊಡಲ್ವೇ? ಇಷ್ಟಿಲ್ಲ ಜ್ಞಾನ ಹೇಳಿದ ಮೇಲೂ ಕೂಡ ಭಗವಂತನ ಇಷ್ಟು ದೊಡ್ಡ ಲಿಸ್ಟ್ ತಗೊಂಡು ಹೋಗಿರ್ತೀವಿ. ಯಾವ ಲಿಸ್ಟು? ಬೇಡಿಕೆಗಳು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಶರೀರಕ್ಕೆ ಸಂಬಂಧಪಟ್ಟಿದ್ದು. ಅವಾಗ ನಿಮ್ಮ ಸಂಕಲ್ಪಗಳೇನಾಯ್ತು? ಚೇಂಜ್ ಮಾಡ್ಕೊಳ್ಬೇಕೋ ಬೇಡವೋ? ನಡ್ಕೊಳ್ಬೇಕು ತಾನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅದನ್ನ ಮೊದಲು ಚೇಂಜ್ ಮಾಡ್ಕೊಳ್ಳಿ. ನಾನು ಯಾರು ಎದುರುಗಡೆಗಿದ್ದೇನೆ, ನಾನು ಏನು ಸಾಧನೆಯನ್ನ ಮಾಡಬೇಕು. ಈಗೇನು ಸಾಧನೆ ಮಾಡ್ತಿರೋದು 21 ಜನ್ಮಕ್ಕೆ ಆಗ್ತದೆ. ಇಂಜಿನಿಯರಿಂಗ್ ಮಾಡಿದ್ದು ಒಂದೇ ಜನ್ಮಕ್ಕೆ, ಮೆಡಿಕಲ್ ಮಾಡಿದ್ದು ಒಂದೇ ಜನ್ಮಕ್ಕೆ. ಈ ಒಂದು ಜನ್ಮದಲ್ಲಿ ನೀವು ಮಾಡಿದ್ರೆ ಭಗವಂತ ಹೇಳ್ತಾರೆ, ಒಂದೊಂದು ಸೆಕೆಂಡಿನಲ್ಲಿ ಪದುಮದಷ್ಟು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ಆತ್ಮೀಯರೇ, ಸಂಕಲ್ಪವನ್ನ ಮಾಡುವಂತ ಮೊದಲು ಆ ಸಂಕಲ್ಪ ಯಥಾರ್ಥವಾಗಿದೆಯಾ, ವಿಧಿವತ್ತಾಗಿದೆಯಾ, ಸಮರ್ಪಕವಾಗಿದೆಯಾ,
ಬಾಬಾ ಹೇಳುವಂತ ರೀತಿಯಲ್ಲಿ ಇದೆಯಾ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಚೆಕ್ ಮಾಡ್ಕೊಳ್ಳೋದ್ರ ಜೊತೆಗೆ ಚೇಂಜ್ ಕೂಡ ಆಗ್ಬೇಕು. ಅದಕ್ಕೆ ಬಾಬಾ ಇವತ್ತೊಂದು ಉದಾಹರಣೆಯನ್ನು ಹೇಳಿದ್ರು. ಯಾರೊಬ್ರು ಬೇಡ್ಲಿಕ್ಕೆ ಬರ್ತಾರಪ್ಪ, ಅವಾಗ ಏನ್ ಸಂಕಲ್ಪ ಮಾಡ್ಬೇಕು ಅಂತ ಬಾಬಾ ಹೇಳಿದ್ರಲ್ವಾ? ಏನ್ ಮಾಡ್ಬೇಕು? ಹಣ ಕೊಡುವಂತ ಸಂಕಲ್ಪ ಮಾಡ್ಲೇಬೇಡಿ. ಏನ್ ಕೊಡಿ? ವಸ್ತುವಿನ ರೂಪದಲ್ಲಿ ಕೊಡಿ. ಓಕೆ, ಅವ್ನು ಬೇಡ್ತಾನೆ ಕೂಗ್ತಾನೆ ಅಂತ ಬಿಟ್ಟು ನೀವು ಕೊಡ್ಲಿಕ್ಕೆ ಹೋಗ್ಬೇಡಿ. ಅವಾಗ ಅವನು ಹಾಳಾಗ್ಲಿಕ್ಕೆ ನೀವೇನಾಗ್ತೀರಿ? ಕಾರಣೀಕರ್ತೀರಾ. ಅದಕ್ಕಾಗಿ ಎಲ್ಲಾ ಕಡೆಗೂ ಕೂಡ ಪರಮಾತ್ಮನ ಶಕ್ತಿ ಕೊಡುವುದರ ಕಡೆಗೆ ಏನ್ ಮಾಡ್ತಾ ಹೋಗಿ ಗಮನವನ್ನ ಕೊಡ್ತಾ ಹೋಗಿ ಆತ್ಮಕ್ಕೆ ಬೇಕಾಗಿರೋದನ್ನು ಕೊಡೋದ್ರ ಕಡೆಗೆ ಸಂಕಲ್ಪವನ್ನ ಮಾಡಿ ಅದನ್ನ ಸಾಕಾರ ಮಾಡೋದಕ್ಕೆ ಏನ್ ಮಾಡಿ? ದೃಢ ನಿಸ್ಸಂಕಲ್ಪವನ್ನ ಮಾಡಿ. ಸಂಕಲ್ಪದಲ್ಲಿ ಏನಿರ್ಬೇಕು? ದೃಢತೆ. ಯಾವ್ದಲ್ಲಿ ದೃಢತೆ ಇರಬೇಕು? ಪರಮಾತ್ಮ ನೆನಪಿರ್ಬೇಕು. ಪರಮಾತ್ಮನ ನೆನಪಿರ್ಬೇಕು. ಒಂದು ವಿಕಾರ ಬಿಡೋದಲ್ಲೂ ದೃಢ ಸಂಕಲ್ಪ ಮಾಡ್ಬೇಕು. ಇವತ್ತಿಂದ ನಾನು ಹೊರಗಡೆ ಪಾನಿಪುರಿ ತಿನ್ನೋದಿಲ್ಲ, ದೃಢತೆ. ವಿಕಾರವನ್ನ ತ್ಯಾಗ ಮಾಡೋದಲ್ಲೂ ದೃಢತೆ, ಒಳ್ಳೆದನ್ನ ಧಾರಣೆ ಮಾಡ್ಕೊಳ್ಳೋದಲ್ಲೂ ದೃಢತೆ. ನಾನು ಒಂದು ದಿವಸನೂ ಏನೇ ಆದ್ರೂ ಕೂಡ ಮುರಳಿ ಮಿಸ್ ಮಾಡಲ್ಲ, ಒಂದು ದಿನ ಅಮೃತ ವೇಳೆ ಮಿಸ್ ಮಾಡಲ್ಲ. ಇದೇನ್ ಹೇಳ್ತಾರೆ? ದೃಢ ಸಂಕಲ್ಪ. ಓಕೆನಾ? ಅದಕ್ಕಾಗಿ ಏನು ಸಂಕಲ್ಪವನ್ನ ಮಾಡ್ತೀರೋ ಅದು ಪಕ್ಕಾ. ಇಲ್ಲಿ ಹುಡುಗಾಟಿಗೆ ಸಂಕಲ್ಪ ಬೇಡ, ಆಲಸ್ಯದ ಸಂಕಲ್ಪಗಳು ಬೇಡ. ಎಲ್ಲಿ ದೃಢ ಸಂಕಲ್ಪ ಇರ್ತಿದೋ ಅಲ್ಲಿ ಭಗವಂತನೇನಿರ್ತದೆ? ಸಹಯೋಗ ಹೇಳುವಂಥದ್ದು ಇರತ್ತೆ. ನಿಮ್ಮಲ್ಲಿ ದೃಢತೆ ಇಲ್ಲ ಅಂತಂದ್ರೆ ಭಗವಂತ ನಿಮ್ಗೆ ಸಹಯೋಗ ಕೊಡ್ತಾರೋ ಕೊಡಲ್ವೋ? ಬೇಕಾದಾಗ ಅಮೃತ ವೇಳೆಗೆ ಎದ್ದು ಬಿಡೋದು, ಬೇಕಾದಾಗ ಮೊದಲು ಓದ್ಬಿಡೋದು, ಸೀರಿಯಸ್ನೆಸ್ ಇಲ್ಲ, ಡಿಸಿಪ್ಲಿನ್ ಇಲ್ಲ ಅಂತ. ಇವಾಗ ಲೌಕಿಕದಲ್ಲೂ ಕೂಡ ಸ್ಟೂಡೆಂಟ್ಸ್ಗಳು ಇರ್ತಾರಲ್ಲ, ಯಾವ್ಯಾವಾಗಲೋ ಸ್ಕೂಲಿಗೆ ಬರ್ತಾ ಹೋದ್ರೆ ಆ ಸ್ಟೂಡೆಂಟ್ಸ್ಗಳಿಗೆ ಟೀಚರ್ ಎಕ್ಸ್ಟ್ರಾ ಪಾಠ ಮಾಡಿ ಪಾಲನೆ ಕೊಡ್ತಾರೋ ಕೊಡಲ್ವೋ? ಕೊಡಲ್ಲ. ಯಾರಿಗೆ ಕೊಡ್ತಾರೆ ಪಾಲನೆ? ಯಾರು ಪ್ರತಿದಿನ ಬರ್ತಾರ. ಅವ್ನು ಚೆನ್ನಾಗಿ ಓದ್ಲಿ ಹೋಗದೆ ಇರ್ಲಿ, ಆದ್ರೆ ಅವನಿಗೆ ಪ್ರತಿದಿನ ಬರ್ತಾನಲ್ಲ, ಅವನು ಅಟೆಂಡೆನ್ಸ್ ಮಾಡ್ತಾನಲ್ಲ. ಅದಕ್ಕೆ ಅವರ ಬಗ್ಗೆ ಟೀಚರ್ದು ಏನಿರ್ತದೆ? ಹೆಚ್ಚಿನ ಗಮನ ಹೇಳುವಂಥದ್ದು ಇರ್ತದೆ. ಅದಕ್ಕಾಗಿ ಆದ್ಮೇಲೆ ಪರಿವರ್ತನೆ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? ನಿಮ್ಮ ಮನಸ್ಸಿನಲ್ಲಿ ಯಾವ ಸಂಕಲ್ಪ ಬರ್ತದೆ ಅಲ್ಲಿಂದ ಚೇಂಜ್ ಮಾಡ್ಕೊಳ್ಳಿ. ಫಸ್ಟ್ ಅಲ್ಲಿಂದ ಚೇಂಜ್ ಮಾಡ್ಕೊಳ್ಬೇಕು. ಕಾರ್ ತಗೊಳ್ಬೇಕು, ಬಿಲ್ಡಿಂಗ್ ತಗೊಳ್ಬೇಕು, ಮಕ್ಕಳಿಗೆ ಮದುವೆ ಮಾಡ್ಬೇಕು, ಇಲ್ಲಿಂದ ಸಂಕಲ್ಪಗಳು ಚೇಂಜ್ ಆಗ್ತಾವೋ, ಅಥವಾ ಆತ್ಮವನ್ನು ಪರಿವರ್ತನೆ ಮಾಡಬೇಕು, ನನ್ನ ಶಾಂತಿಯನ್ನು ಪಡ್ಕೊಳ್ಬೇಕು, ನನ್ನ ಮಕ್ಕಳಿಗೂ ಕೂಡ ಶಾಂತಿ ಕೊಡಬೇಕು. ಸರಿ, ಅವರು ಭಗವಂತನ ಮಗು ಆಗಿದ್ದು ಪರವಾಗಿಲ್ಲ, ಅವರಿಗೆ ಪ್ರತಿದಿನ ನಾನು ಅಮೃತ ವೇಳೆಯಲ್ಲಿ ಭಗವಂತನ ಶಕ್ತಿಯ ಆಹಾರವನ್ನು ತಗೊಂಡು ಆ ಭೋಜನವನ್ನು ಅವರಿಗೆ ತಿನ್ನಿಸ್ಬೇಕು ಅಂತ ಯಾಕೆ ನಿಮ್ಗೆ ಸಂಕಲ್ಪ ಬರೋದಿಲ್ಲ? ಯೂಟ್ಯೂಬ್ ಅಲ್ಲಿ ನೋಡಿ, ಗೂಗಲ್ ಅಲ್ಲಿ ನೋಡ್ಬಿಟ್ಟು ಅವ್ರಿಗೆ ಬೇಕಾದ್ರೆ ವೆರೈಟಿ ತಿಂಡಿ ಮಾಡಿ ತಿನ್ಸಿದ್ದು ಕೊರೋನಾದಲ್ಲಿ. ಅಯ್ಯೋ ಅಣ್ಣವ್ರೆ, ವೀಕೆಂಡ್ ಅಲ್ವಾ, ನಮ್ಮ ಮಕ್ಕಳಿಗೆ ತುಂಬಾ ದಿನ ಆಯ್ತು ಇಲ್ಲಿ ಕರ್ಕೊಂಡು ಹೋಗ್ಲೇ ಇಲ್ಲ, ಅದಕ್ಕೆ ಟೂರಿಗೆ ಹೊರಟಿದ್ದೀವಿ. ಮಕ್ಕಳಿಗೆ ಬೇಜಾರಾಗ್ಬಿಡ್ತದಲ್ಲ, ಬಾಬನ ಮನೆ ಕರ್ಕೊಂಡು ಹೋಗ್ಬೋದಲ್ವಾ? ಎಲ್ಲಿ ಸಾಧನೆ ಆಗತ್ತೋ, ಪುರುಷಾರ್ಥ ಆಗತ್ತೋ ಅಲ್ಲಿ ಕರ್ಕೊಂಡು ಹೋಗ್ಬೋದಲ್ವಾ? ಸಂಕಲ್ಪವನ್ನು ಮಾಡಿ. ಅಲ್ಲ, ಸಂಕಲ್ಪ ಮಾಡಿದ ಜೊತೆಯಲ್ಲಿ ಸಪೋರ್ಟ್ ಕೊಡ್ಲಿಕ್ಕೆ ಯಾರಿದ್ದಾರೆ? ಬಾಬಾ ಇದ್ದಾರೆ. ನಾವು ಆದಷ್ಟು ಅವರನ್ನು ಮಾಡ್ತಾರೆ ಸ್ಥೂಲದ ಕಡೆ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅವ್ರು ಡ್ಯಾನ್ಸ್ ಕಲೀಲಿ, ಅವರು ಸ್ಪೋರ್ಟ್ಸ್ ಅನ್ನ ಕಲೀಲಿ, ಅದಕ್ಕೆ ನಾವೇನ್ ಮಾಡ್ತೀವಿ? ಸಮಯವನ್ನ, ಸಂಕಲ್ಪವನ್ನ ಕೊಡ್ತಾ ಇದ್ದೀವಿ ಸ್ಥೂಲದ ರೂಪದಲ್ಲಿ ಆತ್ಮೀಯರೇ. ಅದಕ್ಕಾಗಿ ಅದನ್ನೆಲ್ಲ ಏನ್ ಮಾಡಿ, ಆದಷ್ಟು ಕಡಿಮೆವನ್ನ ಮಾಡಿ ನೀವು ಸಂಕಲ್ಪವನ್ನ ಮಾಡಿ. ಏನಂತ? ಅವರಿಗೆ ಕಲ್ಯಾಣವಾಗ್ಲಿ. ಈ ಪ್ರಪಂಚದ ಕಲ್ಯಾಣ, ಆತ್ಮದ ಕಲ್ಯಾಣ ಯಾವ್ದ್ರಿಂದ ಆಗ್ತದೆ? ಯಾವ್ದ್ರಿಂದ ಆಗ್ತದೆ? ಭಗವಂತನ ಶಕ್ತಿಯಿಂದ ಮಾತ್ರ. ಅದಕ್ಕಾಗಿ ಶುಭ ಸಂಕಲ್ಪ ಏನು ಅಂತಂದ್ರೆ, ಯಾರಿಗೆ ಭಗವಂತನ ಶಕ್ತಿಯನ್ನು ತಲುಪಿಸಲಿಕ್ಕೆ ನೀವು ಸಂಕಲ್ಪವನ್ನ ಮಾಡ್ತೀರೋ ಅದು ಮಾತ್ರ ಶುಭ. ಎರಡನೇದು, ಬರೀ ಸಂಕಲ್ಪ ಅಷ್ಟೇ ಮಾಡ್ತಾ ಆಗೋದಿಲ್ಲ, ಅದನ್ನು ಸಾಕಾರ ಮಾಡುವಂತ ಪ್ರಯತ್ನ, ಪುರುಷಾರ್ಥವನ್ನು ಮಾಡಬೇಕು. ಪ್ರತಿದಿನ ಸಂಕಲ್ಪ ಮಾಡೋದು. ನಾಳೆ ಅಮೃತ ವೇಳೆಗೆ ಹೇಳ್ಬೇಕು ಅಂತ ಹೇಳೋದೇ ಇಲ್ಲ, ಅವಾಗೇನ್ ಪ್ರಯೋಜನ? ಇವು ಚೆನ್ನಾಗಿ ಯೋಗ ಮಾಡ್ಬೇಕು, ಸಂಕಲ್ಪ ಮಾಡುದು, ಮಾಡದಿದೆ ಏನ್ ಪ್ರಯೋಜನ? ಓಕೆ, ಈಗ ವ್ಯತ್ಯಾಸ ಗೊತ್ತಾಯ್ತಾ? ಸಂಕಲ್ಪ ಬೇರೆ, ವಿಕಲ್ಪ ಬೇರೆ, ಯೋಚನೆ ಬೇರೆ. ಯೋಚನೆ ಅಂತಂದ್ರೆ ಏನು?
ಆಪ್ಷನ್ಗಳನ್ನ ಥಾಟ್ಸ್ ಯೋಚನೆ ಅಲ್ವಾ. ಯೋಚನೆ ಅಂತಂದಲ್ಲ ಏನೇನ್ ಮಾಡ್ಬೇಕು, ಇಡ್ಲಿ ಮಾಡ್ಬೇಕಾ, ಸಾಂಬಾರ್ ಮಾಡ್ಬೇಕಾ, ಆಯ್ಕೆ ಆಯ್ಕೆ ಮಾಡ್ತೀವಲ್ವ ನಾವು, ಆಪ್ಷನ್ಸ್ಗಳು. ವಿಚಾರ ಮಾಡೋದು ಅಂತ ಆ ಅರ್ಥ. ತಿಂಡಿ ಮಾಡಬೇಕು ಅಂತ ನೀವು ಸಂಕಲ್ಪ ಮಾಡಿದ ಮೇಲೆ ಅದಲ್ಲಿ ಏನೇನು ಆಯ್ಕೆಗಳಿದ್ದಾವೆ, ಆ ಆಯ್ಕೆಗಳನ್ನ ನೀವೇನು ಮಾಡ್ತೀರಾ ಅದಕ್ಕೆ ಏನ್ ಹೇಳ್ತಾರೆ, ಯೋಚನೆ ಅಂತ ಹೇಳ್ತಾರೆ. ಮಾಡಿರುವಂತ ಆಯ್ಕೆಯನ್ನು ಹೇಗೆ ಮಾಡಬೇಕು ಅಂತ ಮಾಡುವಂತ ಪ್ಲಾನಿಂಗಿಗೆ ಯೋಜನೆ ಅಂತ ಹೇಳ್ತಾರೆ. ಯೋಜನೆ. ಏನ್ ಕರ್ಮ ಮಾಡ್ಬೇಕು ಅಂತ ನಿರ್ಣಯ ಮಾಡ್ತಿರೋ ಅದಕ್ಕೆ ಸಂಕಲ್ಪ ಅಂತ ಹೇಳ್ತಾರೆ. ಆ ಸಂಕಲ್ಪ ಒಳ್ಳೆಯದಿದ್ರೆ ಶುಭ ಅಂತ ಹೇಳ್ತಾರೆ, ಅದನ್ನ ಕೆಟ್ಟದಾಗೋದಿದ್ರೆ ಅಶುಭ ಅಂತ ಹೇಳ್ತಾರೆ. ನಿಮ್ಗೊಂದು ಪ್ರಶ್ನೆ, ಸತ್ಯಯುಗದಿಂದ ಕಲಿಯುಗದವರೆಗೆ ನೀವು ಮಾಡಿರುವಂತ ಸಂಕಲ್ಪ ಶುಭನೋ ಅಶುಭನೋ? ಅಶುಭ. ಸತ್ಯಯುಗದಿಂದ ಕಲಿಯುಗದವರೆಗೂ ನೀವು ಪ್ರತಿದಿನ ಮಾಡಿರುವಂತ ಸಂಕಲ್ಪಗಳು ಶುಭ ಆಯ್ತು ಅಶುಭವಾಯ್ತು? ಅರ್ಧ ಕಲ್ಪ ಶುಭ, ಅರ್ಧ ಕಲ್ಪ ಅಶುಭ. ಇಲ್ಲ, ಅಶುಭ. ಅಶುಭನೇ ಆಯ್ತು. ಯಾಕಂದ್ರೆ ಶುಭವಾಗಿದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗ್ಬೇಕಿತ್ತಲ್ಲ. ಸತ್ಯಯುಗ ಹೌದು, ತೈತ ಅದೇ ಆಗೋದನ್ನ ಅರ್ಥ. ಮೇಲೆ ಏರ್ತಾ ಬಂದ್ವ ಕೆಳಗಡೆ ಇಳಿತಾ ಬಂದ್ವ? ಕೆಳಗಡೆ ಇಳಿತಾ ಬಂತು. ನಿಮ್ಗೊಂದು ಪ್ರಶ್ನೆ, ಸಕ್ಕರೆ, ಟೀ, ಕಾಫಿ, ಜಿಲೇಬಿ, ಬಾದುಷಾ, ಜಾಮೂನ್ ತಿಂದಾಗ ಆರೋಗ್ಯ ಚೆನ್ನಾಗಾಗ್ತಾ ಹೋಯ್ತೋ ಹಾಳಾಗ್ತಾ ಹೋಯ್ತೋ? ಹಾಳಾಗ್ತಾ ಹೋಯ್ತು. ತಿನ್ಬೇಕಾದ ಹೆಂಗಿರ್ತದೆ? ಸರಿ. ತಿನ್ಬೇಕಾದ್ರೆ ಚೆನ್ನಾಗಿರ್ತದೆ ತಾನೆ. ಅದು ನಿಧಾನಕ್ಕದ ಪರಿಣಾಮ ಏನ್ ಮಾಡ್ತಾ ಹೋಗ್ತದೆ, ಹಾಳಾಗ್ತಾ ಹಾಳು ಹೋಯ್ತು. ಮಾಡುತ್ತೆ ತಾನೆ. ಹಾಗೆ ಅಲ್ಲಿ ಇರೋದನ್ನ ಖಾಲಿ ಮಾಡ್ಕೊಂಡು ಬಂದ್ವಿ ಹೊರತು ಅಲ್ಲಿ ಅಕೌಂಟ್ ಅಲ್ಲಿ ಎಲ್ಲಿ ಜಮಾ ಆಯ್ತು ಹೇಳಿ ನೋಡೋಣ? ಜಮಾ ಆಗಿದೆ ಅವಾಗ ಸಂಗಮದಲ್ಲಿ. ಸಂಗಮಯುಗದಲ್ಲಿ. ಸಂಗಮದಲ್ಲೂ ಕೂಡ ಭಗವಂತ ಹೇಳಿರುವಂತ ರೀತಿಯಲ್ಲಿ ನೀವು ಮಾಡಿದಾಗ ಆದ್ಮೇಲೆ. ಓಕೆ, ರಾಜಮಂಡ್ರಿಯಲ್ಲಿ ಒಂದು ಸೆಂಟರ್ ಇದೆ, ಅಲ್ಲಿ ಬಟ್ಟಿಗೆ ಅವಾಗ ಅವಾಗ ಕರಿತಾ ಇರ್ತಾರೆ. ಅಲ್ಲಿಗೆ ಹೋದ್ರೆ ಭೋಗ ಇಷ್ಟು ದೊಡ್ಡ ಲಿಸ್ಟ್ ಬರ್ತದಪ್ಪ. ಓಕೆನಾ, ನನ್ನ ಮಗಳಿಗೆ ಹೆರಿಗೆ ಇದೆ, ಹೆರಿಗೆ ಚೆನ್ನಾಗಾಗ್ಲಿ ಅಂತ ಹೇಳ್ಬಿಟ್ಟು ಬಾಬನಿಗೆ ಹೇಳಿ, ನನ್ನ ಇವರಿಗೆ ಇಂಥ ಕಡೆ ಕಾಲೇಜಿಗೆ ಸೀಟ್ ಸಿಗ್ಲಿ ಅಂತ ಸಿಗ್ಲಿ, ಇಷ್ಟು ದೊಡ್ಡ ಲಿಸ್ಟ್ಗಳು ಬರ್ತಾವೆ. ಅದ್ರ ಒಂದು ಕೂಡ ಆತ್ಮಕ್ಕೆ ಸಂಬಂಧಪಟ್ಟಿರೋದೇ ಇಲ್ಲ. ಒಂದಿದು ಭಕ್ತಿ ಮಾರ್ಗದ ರೂಪದಲ್ಲಿ ಆಗ್ಬಿಟ್ಟಿದ್ದಾವೆ. ದಯವಿಟ್ಟು ಆತ್ಮೀಯರೇ, ಇದನ್ನೆಲ್ಲ ನಾವು ಪರಿವರ್ತನೆ ಮಾಡಿಲ್ಲ ಅಂತಂದ್ರೆ ನಮ್ಮ ಮನಸ್ಸು ಬುದ್ಧಿಗೆ ರಾಜಯೋಗದ ಅನುಭವ ಆಗೋದಿಲ್ಲ. ನಾವು ರಾಜಯೋಗನ ಏನ್ ತಿಳ್ಕೊಂಡಿದೀವಿ ಅಂತಂದ್ರೆ ಭಕ್ತಿ ಮಾರ್ಗದಾಗ ಏನೋ ಸಮಸ್ಯೆ ಭಗವಂತನ ಎದುರುಗಡೆಗೆ ಇಡೋದು, ಅಮೃತ ವೇಳೆಗೆ ಹೇಳೋದು, ಸೆಂಟರಿಗೆ ಹೋಗೋದು, ಗುರುವಾರ ಹೋಗೋದು, ಧನ ಸಹಾಯ ಮಾಡೋದು, ಅದು ಕಂಪ್ಲೀಟ್ ಆಯ್ತಾ, ಬಾಬಾ ನಮ್ ಜೊತೆಗೆ ಇದ್ದಾರೆ. ಇದ್ಯಾವುದು ರಾಜಯೋಗ ಅಲ್ಲ. ರಾಜಯೋಗ ಯಾವುದು? ಆತ್ಮನಿಗೆ ಬೇಕಾಗಿರುವಂತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಬೇಕು, ಸಿಗಬೇಕು ಅನುಭವ. ಆದರೆ ಅದ್ಯಾವುದು? ರಾಜಯೋಗ. ಅದನ್ನು ಮಾಡೋದನ್ನ ನಾನು ಕಲಿಬೇಕು, ಬೇರೆಯವ್ರಿಗೂ ಕೂಡ ಕಲಿಸ್ಬೇಕು, ಬೇರೆಯವ್ರಿಗೂ ಕೂಡ ಅನುಭವವನ್ನ ಮಾಡಿಸ್ಬೇಕಾಗ್ತದೆ. ಅದಕ್ಕಾಗಿ ಇನ್ನು ಮೇಲೆ ನಮ್ಮ ಸಂಕಲ್ಪ ಏನಿರ್ಲಿ? ಶುಭ ಸಂಕಲ್ಪ. ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಭಗವಂತನೇನ್ ಸಿಗ್ಬೇಕು? ಪರಿಚಯ, ಆಸ್ತಿ, ಅನುಭವ ಆಗ್ಬೇಕು ಅಂತ ಸಂಕಲ್ಪವನ್ನ ಮಾಡಿ ಹೊರ್ತು ದಯವಿಟ್ಟು ಆತ್ಮೀಯರೇ ಬಿಲ್ಡಿಂಗ್ ಬೇಕು, ಕಾರ್ ಬೇಕು ಅಂತ ನೀವು ಕೇಳಬೇಡಿ. ನೀವು ಗ್ಯಾರಂಟಿ 100% ನೀವು ವಿಶ್ವಕ್ಕೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರೆ ಬಿಲ್ಡಿಂಗ್, ಕಾರು, ಹೆಲಿಕಾಪ್ಟರ್ ಕೊಡೋ ಜವಾಬ್ದಾರಿ ಯಾರ್ದು? ಬಾಬಂದು. ಕೊಡ್ತಾರ ಕೊಡಲ್ವ? ಕೊಡಲ್ಲ. ಆ ಕೊಟ್ಟಲ್ಲ. ಇವಾಗ ದಾದಿಯವರೆಲ್ಲರೂ ಕೂಡ ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ತಮ್ಮ ಜೀವನವನ್ನು ಅರ್ಪಣೆ ಮಾಡಿದ್ರು ತಾನೆ. ಹೌದು. ಅವ್ರಿಗೆ ಕಾರ್ ಸಿಕ್ತೋ ಸಿಕ್ಕಿಲ್ವೋ? ಸಿಕ್ತು. ಸರ್ವೆಂಟ್ಸ್ ಗಳು ಸಿಕ್ಕಿದ್ರು ಸಿಕ್ಕಿಲ್ವೋ? ಸಿಕ್ತು. ಬಿಲ್ಡಿಂಗ್ ಸಿಕ್ತೋ ಇಲ್ವೋ? ಸಿಕ್ತು. ತುಪ್ಪದ ರೊಟ್ಟಿ ಸಿಕ್ತೋ ಸಿಕ್ಕಿಲ್ವೋ? ಸಿಕ್ತು. ಹಾಗಂತ ಅವ್ರಿಗೆ ಅದ್ರ ಬಗ್ಗೆ ಏನಾದ್ರು ಆಸಕ್ತಿ ಇತ್ತಾ? ಆಸಕ್ತಿ ಇಲ್ಲ. ಈಗಲೂ ಕೂಡ ಆಸಕ್ತಿ ಇದೆಯಾ? ಇಲ್ಲ. ಇಲ್ಲ. ಅವ್ರ ಆಸಕ್ತಿ ಏನು? ಸದಾಕಾಲ ವಿಶ್ವಕ್ಕೆ ಏನು ಕೊಡಬೇಕು? ಭಗವಂತನ ಶಕ್ತಿ ಕೊಡಬೇಕು. ನಮ್ದು ಉಲ್ಟಾ, ಭಗವಂತ ವಿಶ್ವಕ್ಕೆ ಕಲ್ಯಾಣ ಮಾಡ್ಬೇಕು ಅಂತ ನಮ್ ಸಂಕಲ್ಪ ಇಲ್ಲ. ನನಗ ಬಟ್ಟೆ ಬೇಕು, ನನಗ ಬಂಗಾರ ಬೇಕು, ನನಗ ಧನ ಬೇಕು, ನನ್ನ ಮಕ್ಕಳಿಗೆ ಬೇಕು. ಇಲ್ಲಿಯವರೆಗೆ ಮೂಲವಾಗಿರುವಂತ ಸಂಕಲ್ಪದ ಬೀಜವನ್ನ ನೀವು ಚೇಂಜ್ ಮಾಡೋದಿಲ್ವೋ ಅಲ್ಲಿವರೆಗೆ ರಾಜಯೋಗದಲ್ಲಿ ನೀವು ಮುಂದುವರಿಲಿಕ್ಕೆ ಸಾಧ್ಯವಿಲ್ಲ. ಬೀಜ ಯಾವುದು? ಸಂಕಲ್ಪ.
ಅಂತಿಮ ಸಮಯದಲ್ಲಿ ಬಾಬಾ ಹೇಳಿದ್ರು ಕೂಡ ಬಾಬಾ ಹೇಳಿದ ವಿರುದ್ಧ ರೂಪದಲ್ಲಿ ನೀವು ತನು ಮನ ಧನವನ್ನ ವಿನಿಯೋಗ ಮಾಡಿ ಮುಂದೆ ಆ ವಸ್ತುಗಳು ವ್ಯಕ್ತಿಗಳು ವಿನಾಶವಾದರೆ ನಿಮ್ಮ ಕೈಯಲ್ಲಿ ಇರೋದು ಅಳು ಮಾತ್ರ. ಏನಿರ್ತದೆ? ಶೋಕ. ಪಶ್ಚಾತ್ತಾಪ. ಅದಕ್ಕಾಗಿ ಭಗವಂತ ಹೇಳ್ತಾರೆ ಅಂತಿಮ ಸಮಯದಲ್ಲಿ 3 ಲೈನ್ ಇರ್ತದಂತ. ಎಷ್ಟು ಲೈನು? ಯಾವ್ದದು? ಯಾವ್ದು 3 ಲೈನು? ಶ್ರೇಷ್ಠ ಭಾಗ್ಯದ ರೇಖೆ. ಹಾ, ಶ್ರೇಷ್ಠ ರೇಖೆ ಶಿಕ್ಷಣ ರೇಖೆ ಎಲ್ಲ ನಾನು ಕೇಳ್ತಾ ಇರೋದು. ಕ್ಯೂ ನಲ್ಲಿ ಜನ ನಿಂತಿರ್ತಾರೆ. ಲೈನ್. ಓ ಹಾ, 3 ರೀತಿಯಲ್ಲಿ ಜನ ಕ್ಯೂ ನಲ್ಲಿ ನಿಂತಿರ್ತಾರೆ. ಓಕೆನಾ? ಕ್ಯೂ 3 ಲೈನ್ಸ್. ಈಗ ದೇವಸ್ಥಾನದಲ್ಲಿ ದರ್ಶನಕ್ಕೊಂದ್ ಲೈನು, ಊಟಕ್ಕೊಂದ್ ಲೈನ್ ಅಂತ ಬೇರೆ ಬೇರೆ ಲೈನ್ಗಳು ಇರ್ತಾವಲ್ವಾ? ಅಥವಾ VIP ಲೈನ್ 300 ರೂಪಾಯಿ ಕೊಟ್ಟವರಿಗೆ ಡೈರೆಕ್ಟರ್ ದರ್ಶನ, ಇನ್ನೊಬ್ರಿಗೆ ಜನರಲ್ ದರ್ಶನ ಅಂತ, ಹಂಗೆ 3 ಲೈನ್ ಇರ್ತಾರಂತ ಭಗವಂತನ ಎದುರುಗಡೆ. ಯಾರದು 3 ಲೈನ್? ಗೊತ್ತಿಲ್ಲ. ಮೊದಲನೇ ಲೈನು ಸಾಕ್ಷಾತ್ಕಾರ ಮಾಡಿಸ್ಲಿಕ್ಕೆ ನಿಮಿತ್ತವಾಗಿರುವಂತ ಯೋಗ್ಯ ಆತ್ಮಗಳ ಲೈನ್. ಯಾರು? ಸಾಕ್ಷಾತ್ಕಾರವನ್ನ ಮಾಡಿಸ್ಲಿಕ್ಕೆ ನಿಮಿತ್ತವಾಗಿರುವಂತವ್ರು. ಮೌಂಟ್ ಅಬುನಿಂದ ಮುಂಬೈವರೆಗೂ ಕ್ಯೂ ನಿಂತಿರ್ತಾರೆ ಜನ ಅಂತಂದ್ರೆ ಒಬ್ಬರೇ ಆತ್ಮ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಅಲ್ವಾ? ಇವತ್ತು ಕೂಡ ನಾವು ಮೌಂಟ್ ಅಬುಗೆ ಹೋದಾಗ ಡೈಮಂಡ್ ಹಾಲ್ ಅಲ್ಲಿ ಒಬ್ಬರಾದ್ಮೇಲೆ ಒಬ್ರು ಸ್ಪೀಕರ್ಸ್ ಯೋಗ ಮಾಡ್ಲಿಕ್ಕೆ ಬರ್ತಾ ಇರ್ತಾನೆ. ಎಲ್ಲರೂ ಇರೋದಿಲ್ವಲ್ಲ ಅಲ್ಲಿ. ಆ ಯೋಗ್ಯರಿಗೆ ಮಾತ್ರ ತಾನೆ ಬಾಬಾ ಅಲ್ಲಿ ಅವರಿಗೆ ಅವಕಾಶವನ್ನ ಕೊಡ್ತಾರೆ. ಹೀಗೆ ಸೇವೆಗೆ ಸಮರ್ಥರಾಗಿರುವಂತ ಯೋಗ್ಯವಾಗಿರುವಂತ ಆತ್ಮಗಳ ಲೈನ್ ಒಂದು, ಅದು ತುಂಬಾ ಸಣ್ಣದಿರ್ತದೆ. ಎರಡನೇದು ಆ ಸೇವೆಯ ಫಲವನ್ನು ತೆಗೆದುಕೊಳ್ಳುವಂತ ಆತ್ಮಗಳು. ಯಾರು? ಯಾರಿಗೆ ಈಶ್ವರಿ ಜ್ಞಾನ ಇಲ್ವೋ, ಯಾರಿಗೆ ಈಶ್ವರನ ಪರಿಚಯ ಇಲ್ವೋ ಅವರು ದರ್ಶನವನ್ನ ಮಾಡಿಬಿಟ್ಟು ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ಕೊಳ್ಳುವಂತ ಒಂದು ದೊಡ್ಡ ಲೈನ್. ಅದ್ಯಾವುದು? ಮೌಂಟ್ ಅಬುನಿಂದ ಮುಂಬೈವರೆಗೂ ಇರ್ತದೆ. ಇದು 2 ಲೈನ್. 3ನೇ ಲೈನ್ ಯಾವ್ದು ಹೇಳಿ ನೋಡೋಣ. ಒಂದು ಸಾಕ್ಷಾತ್ಕಾರ ಮಾಡಿಸ್ಲಿಕ್ಕೆ ನಿಮಿತ್ತ ಆಗುವಂತ ಆತ್ಮಗಳ ಲೈನು. ಎರಡನೇದು ಸಾಕ್ಷಾತ್ಕಾರದ ಫಲ ಪಡ್ಕೊಳ್ಳುವಂಥವ್ರು. ಒಬ್ರು ಊಟಕ್ಕೆ ಬಡಿಸೋರು, ಒಬ್ರು ಊಟ ತಿನ್ನೋರು. 3ನೇ ಲೈನ್ ಯಾರು? ನಮ್ಗೇನು ಬೇಡ, ಇಲ್ಲೇ ಇದೀವಿ, ಸ್ವರ್ಗ ಇಲ್ಲೇ ಇದೆ ಅಂತಾರಲ್ವ ಅಣ್ಣ. ಹಾ, ಹೆಚ್ಚು ಶ್ರೀಮಂತರು. ಓಕೆ. 3ನೇವ್ರು ಯಾರು ಅಂತಂದ್ರೆ ಬಾಬನ ಪಡ್ಕೊಂಡು, ಬಾಬಾ ಜ್ಞಾನ ಪಡ್ಕೊಂಡು, ಬಾಬನಿಗೆ ಡೈವರ್ಸ್ ಕೊಟ್ಬಿಟ್ಟು ಬಾಬನ ಶ್ರೀಮತ ಫಾಲೋ ಮಾಡ್ದೇನೆ ಗೊಳೋ ಅಂತ ಅಳುವಂತ ಪಶ್ಚಾತ್ತಾಪದವರ ಲೈನು ಅಂತ ಹೇಳ್ತಾರೆ. ಯಾರಂತೆ? ಅವಕಾಶ ಇತ್ತು, ಬಾಬಾ ಪರಿಚಯವನ್ನ ಕೊಟ್ಟಿದ್ರು, ಎಲ್ಲಾ ಸಾಧ್ಯತೆಗಳಿದ್ದೂ ಕೂಡ ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋದೇನೆ ಪಶ್ಚಾತ್ತಾಪದ ಲೈನ್. ಬಾಬಾ ಇಷ್ಟಪಡೋದೇನು ಅಂತಂದ್ರೆ ನನ್ನ ಮಕ್ಕಳು ಯಾರು ಕೂಡ ಪಶ್ಚಾತ್ತಾಪದ ಲೈನಲ್ಲಿ ಇರಬಾರ್ದು. ಅಟ್ಲೀಸ್ಟ್ ಸಾಕ್ಷಾತ್ಕಾರ ಮಾಡಿಸ್ಕೊಳ್ಳೋರ ಅಂದ್ರೆ ಆ ಲೈನಲ್ಲಿ ಆದ್ರೂ ಇದ್ರೆ ಏನಾಗ್ತದೆ, ಅವರಿಗೆ ಪಶ್ಚಾತ್ತಾಪ ಇರೋದಿಲ್ವಲ್ಲ. ನಮ್ಗೆ ಅವಕಾಶ ಇದ್ದೂ ಕೂಡ ಆ ಪೋಸ್ಟಲ್ಲಿ ಬಂದಿಲ್ಲ ಅಂತಂದ್ರೆ ಆವಾಗ ನಿಮ್ಮ ಕೈಯಲ್ಲಿ ಇರೋದು ಏನು? ಬಾಬಾ ಹೇಳ್ತಾರೆ ಅಳುವಲ್ಲ. ಬಾಬಾ ಏನ್ ಹೇಳ್ತಾರೆ ಗೊತ್ತಾ? ನಿಮ್ಮ ಕಣ್ಣಲ್ಲಿ ಆವಾಗ ರಕ್ತದ ಕಣ್ಣೀರು ಬರ್ತದಂತೆ. ಏನು ಬರ್ತದೆ? ರಕ್ತದ ಕಣ್ಣೀರು. ರಕ್ತದ ಕಣ್ಣೀರು ಅಂತ ನಿಮ್ ಕಣ್ಣ ರಕ್ತ ಬರ್ತದೆ ಅಂತಲ್ಲ, ಅಷ್ಟು ಭಾರವಾಗಿರುವಂತಹ ಒಂದು ಕಣ್ಣೀರು. ನನಗೆ ಅವಕಾಶ ಇತ್ತಲ್ಲ, ಬಾಬಾ ಇಷ್ಟೆಲ್ಲ ಹೇಳ್ದಲ್ಲ, ಇಷ್ಟು ಸಮಯದಲ್ಲಿ ಹೇಳ್ದಲ್ಲ, ಇಷ್ಟೆಲ್ಲ ನನಗೆ ಪಾಲನೆ ಕೊಟ್ಟಲ್ಲ, ಇಷ್ಟು ಆತ್ಮಗಳ ಮೂಲಕ ತಿಳಿಸಿದ್ರು ಕೂಡ ನಾನು ಅದನ್ನು ಮಾಡಿಲ್ವಲ್ಲ ಅಂತ ಬಿಡೇನಿರ್ತದೆ. ಪಶ್ಚಾತ್ತಾಪದ ಕಣ್ಣೀರಿನಲ್ಲಿ ಇರುವಂತಹ ಭಗವಂತನನ್ನ ತಿಳಿದುಕೊಂಡಿರುವಂತ ಮಕ್ಕಳು ಸಮಯಕ್ಕೆ ಸರಿಯಾಗಿ ವಿಕರ್ಮ ಮಾಡ್ಕೊಂಡಿರೋದಿಲ್ಲ, ವಿಕರ್ಮ ವಿನಾಶ ಮಾಡ್ಕೊಂಡಿರೋದಿಲ್ಲ. ಹಾಗಿದ್ರೆ ನೀವು ಯೋಚನೆ ಮಾಡಿ, ನೀವು ಯಾವ ಲೈನಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀರಿ? ಸಾಕ್ಷಾತ್ಕಾರ ಮಾಡುವಂಥವರ, ಬೇರೆಯವರ ಲೈನಲ್ಲಿ ಸಾಕ್ಷಾತ್ಕಾರ ಮಾಡಿಸಿಕೊಳ್ಳುವಂಥವರು, ಪಶ್ಚಾತ್ತಾಪದ ಲೈನಲ್ಲಿ ಇರುವಂಥವ್ರು? ಅದನ್ನು ನೀವು ಚೇಂಜ್ ಮಾಡಬೇಕು ಅಂತಂದ್ರೆ ಆತ್ಮೀಯರೇ ಮೂಲವಾಗಿ ನಿಮ್ಮ ಸಂಕಲ್ಪವನ್ನ ಚೇಂಜ್ ಮಾಡಬೇಕು. ಮೊದಲು ನಿರ್ಣಯವನ್ನ ಮಾಡಿ, ಏನಂತ, ಇನ್ನು ಮೇಲೆ ನಾನು ಯಾವ ಕರ್ಮವನ್ನ ಮಾಡಬೇಕು, ಯಾವುದಕ್ಕೆ ಸಂಕಲ್ಪವನ್ನ ಮಾಡಬೇಕು. ಶರೀರಕ್ಕೆ ಸಂಬಂಧಪಟ್ಟಿದ್ದು ಮಾಡಬೇಕಾ, ಲೌಕಿಕ ಕುಟುಂಬದ ಬಗ್ಗೆ ಮಾಡಬೇಕಾ, ವಿಶ್ವ ಪರಿವರ್ತನೆಗೆ ಮಾಡಬೇಕಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಸಂಕಲ್ಪದ ಆಧಾರದಲ್ಲಿ ಸಿದ್ಧಿ ಹೇಳುವಂಥದ್ದು ಸಿಗ್ತದೆ.
ಓಕೆನಾ? ಅಚ್ಚಾ, ಓಂ ಶಾಂತಿ.